ಹಾಯ್ ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರ ನಿಮಗೋಸ್ಕರವಾಗಿ ಗೆಲುವಿಗೆ ಇನ್ನೊಂದೇ ಮೆಟ್ಟಿಲು ಅನ್ನುವಂತಹ ಸರಣಿಯಲ್ಲಿ ಈಗ ಆಲ್ರೆಡಿ ತಾವೆಲ್ಲ ಟಿ ಪಾಸ್ ಆಗಿದ್ದೀರಾ. ಇನ್ನೇನ್ ನಿಮ್ ಮುಂದೆ ಕಾಣ್ತಾ ಇರೋದು GPSTR HSTR ನಂತಹ ಅದ್ಭುತ ಪರೀಕ್ಷೆಗಳು. ಶಿಕ್ಷಕರಾಗಬೇಕು ಅನ್ನುವಂತ ಕನಸಿಗೆ ಇನ್ನೊಂದು ಮೆಟ್ಟಿಲು ಮಾತ್ರ ಬಾಕಿ ಇದೆ. ಶ್ರಮ ಪಟ್ರೆ ಆ ಮೆಟ್ಟಿಲ್ನ ಜಿಗದೇ ಬಿಡ್ತೀರಾ. ಈಗ ಆಲ್ರೆಡಿ ಟಿ ಇಂದ ಜಿಗದಿದ್ದೀರಾ. HSTR ಟಿಗೆ ಲ್ಯಾಂಡ್ ಆಗ್ಬೇಕು, ಇಲ್ಲ ಅಂದ್ರೆ ಮಧ್ಯದಲ್ಲಿ ಕಂದಕದಲ್ಲೇ ಬಿದ್ದೋಗ್ಬಿಡ್ತೀರಾ. ಹಾಗಾಗಿ ಮರಿಬೇಡಿ, ಇದು GPSTR ಇತಿಹಾಸ ಪ್ರಶ್ನೋತ್ತರ ಸರಣಿಯನ್ನ ಆರಂಭಿಸ್ತಾ ಇದ್ದೀನಿ. ಇದು ಸಿಂಪಲ್ ವೇ ನಲ್ಲಿ ಇತಿಹಾಸವನ್ನ ಮೊದಲ ಬಾರಿಗೆ ಎಲ್ಲ MCQs ಗಳನ್ನ ಫಸ್ಟ್ ಇದ್ರನ್ನ ಅಧ್ಯಯನ ಮಾಡ್ಬಿಡೋಣ. ಈ MCQs ಗಳ ಅಧ್ಯಯನ ಮಾಡೋದ್ರಿಂದ ಪ್ರಶ್ನೆಗಳು ಯಾವ ರೀತಿ ಬಂದಿದ್ದಾವೆ ಅನ್ನೋದು ಸ್ಪಷ್ಟವಾಗುತ್ತೆ. ನನ್ನ ಪ್ರಕಾರ ಬೇರೆ ಪರೀಕ್ಷೆಗಳಿಗೆಲ್ಲ ಹೋಲಿಸಿದ್ರೆ GPSTR ಅಲ್ಲಿ ಕೇಳಿರುವಂತ MCQs ಬಹಳ ಸಿಂಪಲ್ ಆಗಿರ್ತಕ್ಕಂಥವು. ಈವನ್ ನಿಮ್ಗೆ PECಗೂ ಕೂಡ ಕೇಳದೇ ಇರೋವಷ್ಟು ಸಿಂಪಲ್ ಆಗಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅಂತ ಅದ್ಭುತವಾದ ಪ್ರಶ್ನೆಗಳ ಸರಣಿಯನ್ನ ನೀವು ಆಲ್ರೆಡಿ ಈಗ ನಾವು ನೋಡೋಣ. ಟಿಇಟಿಯಲ್ಲಿ ಅದ್ಭುತ ಯಶಸ್ಸನ್ನ ಗಳಿಸಿದ್ದೀರಿ. ತುಂಬಾ ಜನರು ಕೂಡ ಒಂದು ಹರ್ಷವನ್ನ ವ್ಯಕ್ತಪಡಿಸಿದ್ದೀರಿ. ಮೊದಲನೇ ಬಾರಿ ನೋಡಿದ್ವಿ ಸರ್ ನಿಮ್ ವಿಡಿಯೋ, ತುಂಬಾನೇ ಖುಷಿ ಆಯ್ತು ಅಂತ ಹೇಳಿದ್ರಿ. ಆದ್ರೆ ನೆನ್ಪಿರ್ಲಿ, ಸಕ್ಸಸ್ ವೇಗೆ ನಿಮ್ಗೆ ಬೇಕಾಗಿರೋದು ಇನ್ನೊಂದು ಕ್ಷಣ ಅದ್ಭುತವಾದಂತ ಅಧ್ಯಯನ. ಈಗ ಮೊದಲ ಬಾರಿ ಎಲ್ಲಾ MCQs ಗಳನ್ನ ಅಧ್ಯಯನ ಮಾಡ್ಕೊಳ್ಳೋಣ. ಆಮೇಲೆ ಲಾಂಗ್ ಆನ್ಸರ್ಸ್ ಬರೆಯೋದಕ್ಕೆ ಟೆಕ್ನಿಕಲಿ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಆ ನಂತರ ಮೂರನೇ ಹಂತದಲ್ಲಿ ನಿಮ್ಗೆ ಇದೇ GPSTR ನ 2.0 ಶುರು ಆಗತ್ತೆ. ಅಂದ್ರೆ ಬಹಳ ದೀರ್ಘವಾಗಿ ಇತಿಹಾಸವನ್ನ ಅಧ್ಯಯನ ಮಾಡ್ತಾ ಹೋಗೋಣ. ಜೊತೆಗೆ ನಿಮ್ಗೆ ಯಾರು PU ಲೆಕ್ಚರರ್ಸ್ ಆಗ್ಬೇಕು, ಮತ್ತೆ ನಮ್ಮ ಕೆಸೆಟ್ ಪರೀಕ್ಷೆಯನ್ನ ಪಾಸ್ ಮಾಡಿಸ್ಕೊಂಡಿರತಕ್ಕಂತ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ತಯಾರಾಗ್ತಾ ಇದ್ದೀರಾ, ನಿಮ್ಮನ್ನು ಕೂಡ ಗಮನದಲ್ಲಿ ಇಟ್ಕೊಂಡಿದ್ದೀನಿ. ಎಲ್ಲರನ್ನ ಕೂಡ ಸಂತೈಸುವಂತ 2.0 ಹಿಸ್ಟ್ರಿ ನಿಮ್ಗೆ ನೆಕ್ಸ್ಟ್ ಬರುತ್ತೆ. ಸೊ ಮತ್ತೆ ಜಿಯೋಗ್ರಫಿ ಮತ್ತೆ ಎಕನಾಮಿಕ್ ಸಂಬಂಧಪಟ್ಟಂತ ವಿಡಿಯೋಗಳನ್ನ ನಿಮ್ ಮುಂದೆ ತರ್ತೀನಿ ಸ್ನೇಹಿತರೆ. ಅಲ್ಲಿಯವರೆಗೂ ನಮ್ಮ ಈ ಅದ್ಭುತವಾಗಿರ್ತಕ್ಕಂಥ ಯಶಸ್ಸಿನ ಗಾಥೆಯನ್ನ ಮುಂದುವರ್ಸೋಣ. ಆದ್ರೆ ಕಾಣ್ತಾ ಇರೋ QR ಕೋಡ್ ನ ಮಾತ್ರ ಮರಿಬೇಡಿ. ನೀವು ನನಗೆ ಹೆಲ್ಪ್ ಮಾಡಿದ್ರೆ ಕರ್ನಾಟಕ ರಾಜ್ಯಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಯಾಕೆಂದ್ರೆ ನೀವು ಬಹಳಷ್ಟು ಕಡೆ ಪೇ ಮಾಡಕ್ ಆಗ್ದೇನೆ ಅಥವಾ ಅಲ್ಲಿ ಸೆಂಟ್ರಲ್ ಹೋಗಿ ಕೂತ್ಕೊಂಡು ಕೇಳಕ್ ಆಗ್ದೇನೆ ತುಂಬಾ ಕಷ್ಟ ಪಡ್ತಾ ಇರ್ಬೋದು. ಅಂತ ಕಷ್ಟಪಡೋರ ಒಂದು ಬೆನ್ನೆಲುಬಾಗಿ ನಿಲ್ಬೇಕು ಅಂತಾನೆ ನಾವು ಈ ಸರಣಿಯನ್ನ ಆರಂಭಿಸ್ತಾ ಇದ್ದೀವಿ. ಈ ಸರಣಿಯ ಯಶಸ್ಸು ಕಂಡ್ರೆ ನೀವೆಲ್ಲರೂ ಯಶಸ್ಸಾದಂತೆ. ಹಂಗಾಗಿ ಅದ್ಭುತವಾಗಿರ್ತಕ್ಕಂಥ ಟೆಕ್ನಾಲಜಿಯ ಅಂತೇನ್ ಕರಿತೀವಲ್ಲ, ಈ ಟೆಕ್ನಾಲಜಿಯ ಡೆವಲಪ್ಮೆಂಟ್ ಮಾಡ್ಬೇಕು ಅಂದ್ರೆ ನಮ್ಗೆ ಹಣ ಸಹಾಯ ತುಂಬಾ ಅಗತ್ಯ ಇರುತ್ತೆ. ಸೊ ನೀವು ಮಾಡೋದ್ರ ಮುಖ ನಿಮ್ಗೆ ಅಲ್ಪ ಆದಷ್ಟು ಮಾಡಿ. ಆದ್ರೆ ಯಾರು ಅಪಾಯಿಂಟ್ ಆಗಿಲ್ಲ ಅವ್ರು ಮಾತ್ರ ಮಾಡಕ್ ಹೋಗ್ಬೇಡಿ. ಆಲ್ರೆಡಿ ಸಕ್ಸಸ್ ವೇನಲ್ಲಿ ಇದ್ದೀರಾ, ಆರ್ಥಿಕವಾಗಿ ಚೆನ್ನಾಗಿದ್ದೀರಿ ಅಂತಂದ್ರೆ ಅಂತವ್ರು ಮಾತ್ರ ಇದಕ್ಕೆ ಧನ ಸಹಾಯ ಮಾಡಿ ಅಂತ ಹೇಳ್ತಾ ಬನ್ನಿ. ಇವತ್ತಿನ ನಮ್ಮ GPSTR ನ 2015 ಇಂದ 17 ಕೆಲವೊಂದು 19 ವರೆಗೂ ಕೂಡ ನಡೆದಿರ್ತಕ್ಕಂಥ ಎಲ್ಲ GPSTR ನ ಗೆಲುವಿಗೆ ಇನ್ನೊಂದೇ ಹೆಜ್ಜೆ ಅನ್ನುವಂತ ಸರಣಿಯಲ್ಲಿ ಇನ್ನು ಅದ್ಭುತವಾಗಿ ನಿಮ್ ಮುಂದೆ ತಂದ್ಕೊಡ್ತೀನಿ ಅಂತ ಹೇಳ್ತಾ ಬನ್ನಿ. ವಿಡಿಯೋದಲ್ಲಿ ಏನಿದೆ ಅಂತೇಳಿ ಕೊನೆವರೆಗೂ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಹೋಗಿ. ಪ್ರತಿ ಪ್ರಶ್ನೆಗೂ ಅದ್ಭುತವಾದ ಉತ್ತರಗಳನ್ನ ಕೊಡೋ ಪ್ರಯತ್ನ ಮಾಡ್ತೀನಿ. ಬನ್ನಿ, ನಮ್ಮ ಮೊದಲನೇ ಪ್ರಶ್ನೆ ಹೀಗಿದೆ ನೋಡಿ ಸ್ನೇಹಿತರೆ. ನಿಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಯಲ್ಲಿ ಈಗ GPSTR 2017 ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಯನ್ನ ಗಮನಿಸಬಹುದು. ಸೊ ಈ ಪ್ರಶ್ನೆಯಲ್ಲಿ ನಾವು ನೋಡ್ಬೇಕಾಗಿರೋದು ಇತಿಹಾಸದ ಮೂಲಾಧಾರಗಳು ಇವುಗಳಿಗೆ ಸಂಬಂಧಿಸಿವೆ ಅಂತ ಕೊಟ್ಟಿದ್ದಾರೆ ನೋಡಿ. ಸೊ ಹಾಗಾಗಿ ವಂಶಾವಳಿಯನ್ನ ಉಲ್ಲೇಖಿಸುವ ಶಾಸನಗಳು, ರಾಜನ ಕರ್ತವ್ಯ ಉಲ್ಲೇಖಿಸುವ ಸಾಹಿತ್ಯ, ಪ್ರಾಚೀನ ಜನಾಂಗದ ಅಸ್ಥಿಪಂದರದ ಅವಶೇಷಗಳು ಅಂತ. ಸೊ ಈ ಉತ್ತರ ಬಂದ್ಬಿಟ್ಟು ಮೇಲಿನ ಎಲ್ಲವೂ ಇದಕ್ಕೆ ರೈಟ್ ಆದಂತ ಆನ್ಸರ್. ನೋಡಿ, 2017 ನಲ್ಲಿ ಈ ಪ್ರಶ್ನೆಯನ್ನ ಕೇಳಲಾಗಿದೆ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ನೋಡಿ. ಇತಿಹಾಸದ ಮೂಲಾಧಾರಗಳು ಅಂತಂದ್ರೆ ನಾವು ಅದನ್ನ ಬಹಳ ಕ್ಲೀನ್ ಆಗಿ ಡಿವೈಡ್ ಮಾಡ್ತೀವಿ. ಇತಿಹಾಸದ ಮೂಲಾಧಾರಗಳನ್ನ ಬಹಳ ಪ್ರಮುಖವಾಗಿ ನಾವು ನೋಡೋದಾದ್ರೆ 3 ರೀತಿ ಮಾಡ್ತಾರೆ. ಒಂದು, ಹಿಂದೆಲ್ಲ ಹಳೆ ಟೆಕ್ಸ್ಟ್ ಬುಕ್ ಅಲ್ಲಿ ನಿಮ್ಗೆ ಸಾಹಿತ್ಯಿಕ ಆಧಾರಗಳು, ಪ್ರಾಕ್ತನ ಆಧಾರಗಳು ಅಂತಿತ್ತು. ಈ ಪ್ರಾಕ್ತನ ಆಧಾರಗಳಲ್ಲೇ ಬೇರೆದನ್ನ ಸೇರಿಸ್ತಾ ಇದ್ರು. ಬಟ್ ಈಗ ಹಾಗಿಲ್ಲ. ಪ್ರಾಕ್ತನ ಆಧಾರಗಳು ಬಿಟ್ಟು ಮೌಖಿಕ ಆಧಾರಗಳು ಮತ್ತೆ ಐತಿಹ್ಯಗಳು ಅಂತ ಕೂಡ ಕರಿತೀವಿ. 3 ರೀತಿಯಲ್ಲಿ ಆಧಾರಗಳನ್ನ ಡಿವೈಡ್ ಮಾಡ್ತಾ ಇದ್ದಾರೆ. ಸಾಹಿತ್ಯಿಕ ಆಧಾರಗಳಲ್ಲೂ ಕೂಡ ನಿಮ್ಗೆ 2 ಪಾರ್ಟ್ ಬರುತ್ತೆ. ಒಂದು
ಭಾರತೀಯ ವಿದ್ವಾಂಸರು ಮತ್ತೆ ಸಾಹಿತಿಗಳು ಬರೆದಿರ್ತಕ್ಕಂಥದ್ದು ದೇಶೀಯ ಸಾಹಿತ್ಯ ಆಗತ್ತೆ. ವಿದೇಶಿಯರು ಪ್ರವಾಸಿಗರು ಬರೆದಂತಹ ರೆಕಾರ್ಡ್ಸ್ ಗಳೇನಿದ್ರೆ ಅದು ವಿದೇಶಿಯ ಸಾಹಿತ್ಯ ಆಗತ್ತೆ. ಇನ್ನು ಪ್ರಾಕ್ತನ ಆಧಾರಗಳಲ್ಲಿ ನಾವು ನೋಡ್ಬೋದಾದ್ರೆ ಆಗಿನ ಕಾಲದ ರಾಜರುಗಳು ಒಂದು ಶಾಸನಗಳಿರ್ಬೋದು, ಮತ್ತೆ ಅವರ ಪ್ರಮುಖವಾದಂತ ನಾಣ್ಯಗಳಿರ್ಬೋದು, ಸ್ಮಾರಕಗಳಿರ್ಬೋದು, ಭೂ ಉತ್ಖನನಗಳು. ಸೊ ಇವೆಲ್ಲ ನಮ್ಗೆ ಪ್ರಾಕ್ತನ ಆಧಾರಗಳಲ್ಲಿ ಸೇರ್ಕೋತವೆ. ಬಟ್ ಹಾಗಾದ್ರೆ ಮೌಖಿಕ ಆಧಾರಗಳು ಅಂದ್ರೆ ಏನು ಅಂತಂದ್ರೆ ಕೆಲವು ರೀತಿಯ ಬಾಯಿಂದ ಬಾಯಿಗೆ ಚಲಾವಣೆಗೊಂಡಿರ್ತಕ್ಕಂಥ ಜನಪದ ಗೀತೆಗಳಿರ್ಬೋದು, ಜನಪದ ಸಾಹಿತ್ಯಗಳಿರ್ಬೋದು, ಮತ್ತೆ ಕೆಲವು ಲಾವಣಿಗಳಿರ್ಬೋದು, ಹಾಗೆ ಕೆಲವು ಐತಿಹ್ಯಗಳು ಅಂತಂದ್ರೆ ಆ ಸ್ಥಳದ ಬಗ್ಗೆ ಇರ್ತಕ್ಕಂಥ ಕಥೆಗಳು. ಸೊ ಇವುಗಳನ್ನೆಲ್ಲ ನಾವು ಹೇಳ್ತೀವಿ. ಹಂಗಾಗಿ 3 ರೀತಿಯಲ್ಲಿ ಈ ಒಂದು ಆಧಾರಗಳನ್ನ ಡಿವೈಡ್ ಮಾಡಿರೋದಿದೆ. ಮತ್ತೆ ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾದಂತ ಅಂಶ ಅಂದ್ರೆ ಇತಿಹಾಸ ಅಂದ್ರೆ ಕೇವಲ ಚಾರಿತ್ರಿಕ ವ್ಯಕ್ತಿಗಳು, ಘಟನೆಗಳು, ನಿರ್ದಿಷ್ಟ ಹೋರಾಟಗಳ ಮೇಲ್ನೋಟದ ಅಧ್ಯಯನ ಮಾಡೋದಷ್ಟೇ ಅಲ್ಲ, ಮಾನವನ ವಿಕಾಸದ ವಿವಿಧ ಹಂತಗಳನ್ನ ರೂಪುಗೊಳ್ಳುವುದರ ಹಿಂದಿನ ಸಂಕೀರ್ಣ ಪ್ರಕ್ರಿಯೆ. ಇದು ನಿಮ್ಗೆ ಚೆನ್ನಾಗಿ ಗೊತ್ತಿರಬೇಕು. ಹಂಗಾಗಿ ಇವೆಲ್ಲವುಗಳನ್ನ ಆಕಾರಗಳನ್ನ ಬಳಸಿಕೊಂಡ್ಬಿಟ್ಟೆ ದಾಖಲೆಗಳನ್ನ ಕಲೆ ಹಾಕ್ಬಿಟ್ಟು ಅದರ ಅಧ್ಯಯನ ಮಾಡಿ ಸತ್ಯಕ್ಕೆ ಹತ್ತಿರವಾದಂತ ವಸ್ತುನಿಷ್ಠ ಅಂದ್ರೆ ಅಬ್ಜೆಕ್ಟಿವಿಟಿ ಇತಿಹಾಸವನ್ನ ಇತಿಹಾಸಕಾರರು ಕಟ್ಕೊಡ್ತಾರೆ. ಹೀಗೆ ಸಂಶೋಧನಾ ವಿಧಾನ ವೈಜ್ಞಾನಿಕವಾದಷ್ಟು ಇತಿಹಾಸದ ಬರಹಗಳು ಮೌಲ್ಯಯುತವಾಗಿರ್ತವೆ. ಇತಿಹಾಸ ಸಂಶೋಧಕರಿಗೆ ಸಂಶೋಧನಾ ವಿಧಾನಗಳ ತರಬೇತಿಯು ತುಂಬಾ ಅತ್ಯಗತ್ಯವಾಗಿರುತ್ತೆ ಅಂತ ಹೇಳಿ ನೋಡಿ, ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲೇ ಬಹಳ ಕ್ಲೀನ್ ಆಗಿ ಇದನ್ನ ಕೊಟ್ಟಿದ್ದಾರೆ. ಸೊ ಇವನ್ನೆಲ್ಲ ನೀವು ಬಹಳ ನೀಟಾಗಿ ಅಧ್ಯಯನ ಮಾಡಿದ್ರೆ ಇಂಥವುಗಳಿಗೆಲ್ಲ ನಾವು ಉತ್ತರವನ್ನ ಕೊಡಬಹುದು. ಸೊ ಹಂಗೆ ನಾವು ನೋಡೋದಾದ್ರೆ ಇತಿಹಾಸದ ಆಧಾರಗಳನ್ನ ಆಯಾ ಕಾಲಕ್ಕೆ ಹೆಂಗೆ ಗುರುತಿಸ್ತಾರೆ, ಅದರ ಕಾಲಮಾನ ಅಂತ ನೀವು ನೋಡೋದಾದ್ರೆ ನೋಡಿ, C14 ಅಂತ ಕರಿತೀವಿ, ಅಂದ್ರೆ ವಿಕಿರಣಶೀಲ ಇಂಗಾಲ ಅಂತ ಹೇಳಿ. ಸೊ ನಿಮ್ಗೆ C14 ಕೊಟ್ರೆ ಗುರುತಿಸಬಹುದು. ನೋಡಿ, ಕನ್ನಡ ಪದ ಹೀಗೆ ಟ್ರಾನ್ಸ್ಲೇಟ್ ಆಗಿರ್ತದೆ, ವಿಕಿರಣಶೀಲ ಇಂಗಾಲ. ಇದು ಕಾಲ ನಿಷ್ಕರ್ಷೆಯ ಒಂದು ವೈಜ್ಞಾನಿಕ ವಿಧಾನ ಅಂತ ಹೇಳ್ತಾರೆ. ಈ ವಿಧಾನಕ್ಕೆ ಒಳಪಡಿಸುವಂತಹ ವಿಶೇಷಗಳಲ್ಲಿ ನೋಡಿ, ಮರಗಳಿರ್ಬೋದು, ಗಿಡಗಳಿರ್ಬೋದು, ಪ್ರಾಣಿಗಳಿರ್ಬೋದು, ಪಕ್ಷಿ ಇತ್ಯಾದಿ ಅವುಗಳ ಪಳೆಯುಳಿಕೆಗಳನ್ನ C14 ವಿಧಾನದಲ್ಲಿ ಅಳವಡಿಸಿದ್ರೆ ಆಗ ಪ್ರತಿಯೊಂದು ಜೀವಿಯಲ್ಲಿಯೂ ಕೂಡ ಇಂಗಾಲದ 12, ಇಂಗಾಲ 14 ಪ್ರಮಾಣದಲ್ಲಿ ಇರ್ತವೆ. ಇದರಿಂದ ನಮ್ಗೆ ಅವು ಸತ್ತ ನಂತರವೂ ಕೂಡ ಇಂಗಾಲದ 12ರ ಪ್ರಮಾಣದಲ್ಲಿದ್ರೆ ಅದು ಇಂಗಾಲದ 14 ಆಗಿದ್ರೆ ಕ್ರಮೇಣ ಕ್ಷೀಣಿಸ್ತಾ ಇರ್ತದೆ. ಹೀಗೆ ಕ್ಷೀಣಿಸ್ತಾ ಇದ್ದಾಗ ಅವುಗಳ ಸರಿಯಾದ ಇತಿಹಾಸವನ್ನ ಆ ಕಾಲಮಾನವನ್ನು ಗುರುತು ಮಾಡೋದು ಕಷ್ಟ ಆಗುತ್ತೆ ಅಂತ ಕೂಡ ಇತಿಹಾಸ ತಜ್ಞರು ಹೇಳ್ತಾರೆ. ಆದ್ರೆ 5700 ವರ್ಷಗಳಿಗೆ ತನ್ನ ಅರ್ಧ ಪ್ರಮಾಣದಷ್ಟು ಕ್ಷೀಣವಾಗೋದ್ರಿಂದಾಗಿ ಇಂಗಾಲದ 12 ಮತ್ತು ಇಂಗಾಲದ 14ರ ನಡುವಿನ ವ್ಯತ್ಯಾಸದ ಪ್ರಮಾಣವನ್ನ ಪ್ರಯೋಗಗಳ ಮೂಲಕ ಗುರುತಿಸಿದರೆ ಪಳೆಯುಳಿಕೆಗಳು ಎಷ್ಟು ವರ್ಷ ಹಳೆಯದು ಅಂತ ಹೇಳಿ ಇದನ್ನ ಲೆಕ್ಕಾಚಾರ ಮಾಡ್ತಾರೆ. ಹಾಗೆ ಲೆಕ್ಕಾಚಾರ ಮಾಡುವ ವಿಧಾನದಲ್ಲೂ ಕೂಡ ನಮ್ಗೆ ಪೊಟ್ಯಾಷಿಯಂ ಒಂದು ಪ್ರಯೋಗಗಳನ್ನು ಕೂಡ ಮಾಡೋದ್ರ ಮುಖಾಂತರ 10,000 ವರ್ಷಗಳ ಹಿಂದಿನ ಇತಿಹಾಸವನ್ನು ಕೂಡ ಇದರಲ್ಲಿ ಗುರುತಿಸುವಂತ ಪ್ರಯತ್ನ ನಡೆಯುತ್ತೆ. ಹಂಗಾಗಿ C14 ಮತ್ತೆ ಪ್ಲಸ್ ಪೊಟ್ಯಾಷಿಯಂ ಅಂತ ಬರ್ತದೆ. ಈ ಒಂದು ವಿಧಾನಗಳಿಂದ ಇಲ್ಲಿ ಕಾಲ ನಿಷ್ಕರ್ಷೆಯನ್ನ ಮಾಡ್ತಾರೆ. ಅಂದ್ರೆ ಯಾವ ವರ್ಷದ್ದು ಅಂತೇಳಿ ಕಾಲ ನಿಷ್ಕರ್ಷೆ ಮಾಡುವಂತ ವಿಧಾನ ಇದರಲ್ಲಿ ಅಳವಡಿಸ್ಕೊಳ್ಬಹುದು ಅಂತ. ಸೊ ಬನ್ನಿ GPSTR ನ ಮತ್ತೊಂದು ಪ್ರಮುಖವಾದ ಪ್ರಶ್ನೆ ನೋಡೋಣ. ನೋಡಿ, ಈ ಪ್ರಶ್ನೆ ಕೇಳಿದರೆ ಬಿಂಬಿಟ್ಕದ ಗುಹೆಗಳ ಚಿತ್ರಕಲೆಯು ಬಿಂಬಿಸುವ ಇತಿಹಾಸ ಅಂತ ಕೇಳಿದ್ದಾರೆ. 2019 GPSTR ಪ್ರಶ್ನೆ ಇದು. ಬಾದಾಮಿ ಚಾಲುಕ್ಯರ ಇತಿಹಾಸ, ಹಳೆ ಶಿಲಾಯುಗದ್ದು ಮತ್ತು ನವಶಿಲಾಯುಗದ್ದು, ಕಂಚಿನ ಯುಗದ್ದು ಮತ್ತೆ ಸಂಗಮ ಯುಗದ್ದು ಅಂತ ಕೊಟ್ಟಿದ್ದಾರೆ. ಆಕ್ಚುಲಿ ನನ್ನ ಪ್ರಕಾರ ಹೋದ್ರೆ ಇದಕ್ಕೆ ಸ್ಟಾರೇ ಕೊಡ್ಬೇಕು, ಯಾಕಂದ್ರೆ ಆಪ್ಷನ್ಸ್ ಅಲ್ಲಿ ಉತ್ತರ ತಪ್ಪಾಗಿನೇ ಕೊಟ್ಟಿದ್ದಾರೆ. ಇದು ಹಳೆ ಶಿಲಾಯುಗ ರೈಟು, ನವಶಿಲಾಯುಗ ತಪ್ಪು. ಹಳೆ ಶಿಲಾಯುಗ ಮತ್ತು ಮಧ್ಯ ಶಿಲಾಯುಗಕ್ಕೆ ಸಂಬಂಧಪಟ್ಟದ್ದು ಈ ಬಿಂಬಿಟ್ಕಾ ಗುಹೆಗಳ ಇತಿಹಾಸ. ಸೊ ಅದನ್ನ ನಮ್ಗೆ ಬರೋಣ. ಏನಿದು ಬಿಂಬಿಟ್ಕಾ, ಎಲ್ಲಿದೆ, ಏನು ಅಂತ ಹೇಳಿ ಸರಿಯಾಗಿ ತಿಳ್ಕೋಣ. ಸೊ ನೋಡಿ, ಬಿಂಬಿಟ್ಕಾ ಗುಹೆಗಳು ಮಧ್ಯಪ್ರದೇಶದಲ್ಲಿ ಬರ್ತಕ್ಕಂತಹ ವಿಂಧ್ಯ ಪರ್ವತದ ಸರಹದ್ದಿನ ಒಂದು ಪ್ರದೇಶ. ಇದನ್ನ ಭಾರತದ ಅತ್ಯಂತ ಹಳೆಯ ಶಿಲಾ ಕಲಾಕೃತಿ ಅಂತ ಕೂಡ ಕರೀತಾರೆ. ನೆನ್ಪಿಟ್ಕೊಳ್ಳಿ, ಈ ತರದ್ದೆಲ್ಲ ವರ್ಡ್ಗಳನ್ನು ಬಳಸಿರ್ತಾರೆ. ಇವು ನಮ್ಗೆ ಕಲಾಕೃತಿ ಅಂದ ತಕ್ಷಣ ಯಾವುದೋ ಮೂರ್ತಿಗಳಿಗೆ ನಮ್ಮ ಮನಸ್ಸು ಹೋಗ್ಬಿಡುತ್ತೆ, ಅದು ತಪ್ಪದು. ಭಾರತದ ಅತ್ಯಂತ ಹಳೆಯ ಶಿಲಾ ಕಲಾಕೃತಿ ಅಂತ ಕೂಡ ಕರೀತಾರೆ. ಸೊ ಇದು ಹಳೆ ಶಿಲಾಯುಗ ಮತ್ತು ಮಧ್ಯ ಶಿಲಾಯುಗಕ್ಕೆ ಸಂಬಂಧಿಸಿದಂಥದ್ದು. ಬಟ್ ನಿಮ್ಗೆ ಪ್ರಶ್ನೆಯಲ್ಲಿ ನವಶಿಲಾಯುಗಕ್ಕೆ ಅಂತ ಕೊಟ್ಟಿದ್ದಾರೆ, ಅದು ರಾಂಗ್. ಅದು ಮಧ್ಯ ಶಿಲಾಯುಗಕ್ಕೆ ಮಾತ್ರ ಸಂಬಂಧಪಡುತ್ತೆ. 2003ರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ
27ನೇ ಪ್ರಶಸ್ತಿಯಾಗಿ ಈ ಬಿಂಬೆಟ್ಕಾ ಗುಹೆಗಳನ್ನ ಗುರುತಿಸಲಾಯಿತು. ಯಾರು ಇದನ್ನ ಕಂಡುಹಿಡಿದ್ರು ಅನ್ನೋದು ಬೇಕಾಗತ್ತೆ. ಇದರ ಅನ್ವೇಷಣೆ ಮಾಡಿದ್ದು 1957ರಲ್ಲಿ VS ವಾಕಂಕರ್ ಅಂತಕ್ಕಂಥವ್ರು ಈ ಬಿಂಬಿಟ್ಕಾ ಗುಹೆಗಳನ್ನ ಕಂಡುಹಿಡಿದ್ರು. ಏನಿದು ಬಿಂಬಿಟ್ಕಾದಲ್ಲಿ ಅಷ್ಟು ಫೇಮಸ್ ಅಂತೀರಾ? ಸೊ ಇಲ್ಲಿ ಕೆಂಪು ಮತ್ತೆ ಬಿಳಿ ಹಾಗೂ ಹಳದಿ ಬಣ್ಣಗಳನ್ನ ಬಳಸಿರ್ತಕ್ಕಂತಹ ಅನೇಕ ಚಿತ್ರಗಳನ್ನ ನಾವಿಲ್ಲಿ ಕಾಣಬಹುದು. ಚಿತ್ರಗಳಲ್ಲಿ ಸಾಮಾನ್ಯವಾಗಿ ಮುಳ್ಳು ಈಟಿಗಳು, ಬಿಲ್ಲುಗಳು, ಈಟಿಗಳು, ನೃತ್ಯ, ಅಂತ್ಯಕ್ರಿಯೆಗಳು ನಡೆದ ಚಿತ್ರಗಳು, ಇನ್ನು ಅನೇಕ ರೀತಿಯ ವೈವಿಧ್ಯಮಯವಾಗಿರ್ತಕ್ಕಂಥ ಚಿತ್ರಗಳನ್ನ ಈ ಬಿಂಬಿಟ್ಕಾ ಗುಹೆಗಳಲ್ಲಿ ಚಿತ್ರಿಸಲಾಗಿತ್ತು. ಹಾಗಾಗಿ ಬಿಂಬಿಟ್ಕಾ ಗುಹೆಗಳಿಗೆ 2003ರ ಒಂದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವನ್ನು ಕೊಟ್ಟರು. ಹಾಗಾಗಿ VS ವಾಕಂಕರ್ ಅವರು ಕೂಡ ಕಂಡುಹಿಡಿತಾರೆ. ಸೊ ಅದಾದ ನಂತರ ಇದು ಬಹಳಷ್ಟು ಫೇಮಸ್ ಆಗ್ತಾ ಹೋಗತ್ತೆ ನಮ್ಗೆ ಮುಂದಿನ ದಿನಮಾನಗಳಲ್ಲಿ. ಓಕೆ, ಸೊ ಇದು ನಮ್ಗೆ GPSTR ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಸೊ ಮುಂದಿನ ಪ್ರಶ್ನೆಗೆ ಬರೋಣ. ನೋಡಿ, ಮುಂದಿನ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಗೆ. ನೋಡಿ ಏನ್ ಕೇಳಿದಾರೆ ಇಲ್ಲಿ ಪ್ರಶ್ನೆಯಲ್ಲಿ ಅಂತಂದ್ರೆ, ಸಿಂಧೂ ನದಿ ಕಣಿವೆಯ ನಾಗರಿಕತೆ ಮತ್ತು ಮೆಸೊಪೊಟೇಮಿಯಾ ನಾಗರಿಕತೆ ನಡುವಿನ ಸಂಬಂಧಗಳನ್ನ ದೃಢೀಕರಿಸುವ ಅಂಶ ಯಾವುದು ಅಂತ. ದೃಢೀಕರಿಸುವ ಅಂಶಗಳ ಆಪ್ಷನ್ ಅಲ್ಲಿ ನೋಡಿದ್ರೆ ನಿಮ್ಗೆ 2 ರೀತಿ ಆಪ್ಷನ್ ಕೊಟ್ಟಿದ್ದಾರೆ. ಒಂದು ನಾಣ್ಯಗಳು, ಮತ್ತೊಂದು ಮುದ್ರೆಗಳು ಅಂತ ಕೊಟ್ಟಿದ್ದಾರೆ. ಎಲ್ಲಿ ಸಿಕ್ಕು ಅನ್ನೋದೇ ಇಂಪಾರ್ಟೆಂಟ್. ನೋಡಿ, ಮೆಸೊಪೊಟೇಮಿಯಾದಲ್ಲಿ ದೊರೆತ ಸಿಂಧೂ ನಾಗರಿಕತೆಯ ನಾಣ್ಯಗಳು ಅಂತ ಒಂದು ಆಪ್ಷನ್ ಇದೆ. ಮೆಸೊಪೊಟೇಮಿಯಾದಲ್ಲಿ ದೊರೆತ ಸಿಂಧೂ ನಾಗರಿಕತೆಯ ಮುದ್ರೆಗಳು, ಇದು ನಮ್ಗೆ ರೈಟ್ ಆನ್ಸರ್ ಆಗತ್ತೆ. ಯಾಕಂದ್ರೆ ಸಿಂಧೂ ನಾಗರಿಕತೆಯಲ್ಲಿ ನಾಣ್ಯಗಳ ಬಳಕೆ ಇನ್ನೂ ಇರಲಿಲ್ಲ. ಇನ್ನು ಸಿಂಧೂ ನಾಗರಿಕತೆಯಲ್ಲಿ ದೊರೆತ ಮೆಸೊಪೊಟೇಮಿಯಾದ ನಾಣ್ಯಗಳು ಇಲ್ಲಿ ಸಿಗಲ್ಲ. ಸಿಂಧೂ ನಾಗರಿಕತೆಯಲ್ಲಿ ದೊರೆತಂತ ಮೆಸೊಪೊಟೇಮಿಯಾ ಮುದ್ರೆಗಳು ಅಲ್ಲ. ಹಾಗಾಗಿ ಇಲ್ಲಿ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಮೆಸೊಪೊಟೇಮಿಯಾದಲ್ಲಿ ದೊರೆತ ಸಿಂಧೂ ನಾಗರಿಕತೆಯ ಮುದ್ರೆಗಳು. ಸೊ ಹಾಗಾದ್ರೆ ಮುದ್ರೆಗಳನ್ನು ಏನಕ್ಕೆ ಬಳಸ್ತಾ ಇದ್ರು, ಯಾಕೆ ಅನ್ನೋದನ್ನು ಕೂಡ ನೀವು ನೋಡ್ಬೇಕು. ನಮ್ಗೆ ಆಲ್ರೆಡಿ ಟೆಕ್ಸ್ಟ್ ಬುಕ್ ಅಲ್ಲಿ ಬಂದ್ಬಿಟ್ಟಿದೆ. ಸಿಂಧೂ ನಾಗರಿಕತೆ ಜನರಿಗೆ ತೂಕ ಮತ್ತು ಅಳತೆಗಳ ಒಂದು ಪತ್ತೆ ಆಗಿದ್ರಿಂದಾಗಿ, ಅವ್ರಿಗೆ ಅದ್ರ ಬಗ್ಗೆ ಜ್ಞಾನ ಇದ್ದಿದ್ರಿಂದಾಗಿ ನಮ್ಗೆ ಮೊಹೆಂಜೊದಾರೋದಲ್ಲಿ ಒಂದು ಕಪ್ಪೆ ಚಿಪ್ಪಿನ ಮತ್ತು ಹರಪ್ಪದಲ್ಲಿ ಒಂದು ಕಂಚಿನ ತಕ್ಕಡಿ ಸಿಕ್ಕಿರೋದ್ರಿಂದ, ನೆನ್ಪಿಟ್ಕೊಳ್ಳಿ, ಒಂದು ಕಂಚಿನ ತಕ್ಕಡಿ ಸಿಕ್ಕಿರೋದ್ರಿಂದ. ಎಲ್ಲಿ ಕಂಚಿನ ತಕ್ಕಡಿ ಸಿಕ್ಕಿರೋದು? ಹರಪ್ಪದಲ್ಲಿ. ಮೊಹೆಂಜೊದಾರೋದಲ್ಲಿ ಏನ್ ಸಿಗಿದೆ? ಕಪ್ಪೆ ಚಿಪ್ಪಿನ ಒಂದು ತೂಕ ನಮ್ಗೆ ಪತ್ತೆ ಆಗಿರೋದ್ರಿಂದ, ಮತ್ತೆ ಅವ್ರಿಗೆ ದಶಮಾಂಶ ಪದ್ಧತಿಯ ಜ್ಞಾನವಿತ್ತು ಅನ್ನೋದಕ್ಕೆ ಅವ್ರು ಕಟ್ಟಿರ್ತಕ್ಕಂಥ ಕೆಲವು ವಾಹ್ಯಗಳು ಮತ್ತೆ ಮುದ್ರೆಗಳು. ಹಂಗೆ ಸಿಂಧೂ ಜನರ ಆಂತರಿಕ ಮತ್ತು ಬಾಹ್ಯ ವ್ಯಾಪಾರದ ಅಭಿವೃದ್ಧಿಪಡಿಸಿದ್ದಾರೆ. ಹಂಗಾಗಿ ಹರಪ್ಪ, ಲೋಥಲ್, ಕಾಲಿಬಂಗನ್, ರೂಪರ್, ಸುರ್ಕೊಟ್ಟಡ, ಚಾಂದಾರೋಗಳಲ್ಲಿ ಪ್ರಮುಖ ವ್ಯಾಪಾರಿ ಕೇಂದ್ರಗಳನ್ನ ಮಾಡ್ಕೊಂಡಿದ್ದಾರೆ. ಹಂಗಾಗಿ ಮೊದಲಿಗೆ ಇವ್ರದ್ದು ವಸ್ತು ವಿನಿಮಯ ಪದ್ಧತಿಯಲ್ಲಿ ವ್ಯಾಪಾರ ನಡೆದೋಗಿದೆ. ಆನಂತರ ವ್ಯಾಪಾರದಲ್ಲಿ ಸಿಂಧೂ ನಾಗರಿಕತೆಯ ಮುದ್ರೆಗಳನ್ನ ಬಳಸಿದ್ದಾರೆ, ಮತ್ತೆ ಕಲಾ ಅಚ್ಚುಗಳನ್ನು ಕೂಡ ಬಳಸಿದ್ದಾರೆ. ಅವರ ಸಾಮಾನುಗಳು ಪಶ್ಚಿಮ ಏಷ್ಯಾ, ಈಜಿಪ್ಟ್, ಮೆಸೊಪೊಟೇಮಿಯಾದಲ್ಲಿ ದೊರೆತಿರೋದ್ರಿಂದಾಗಿ ಅವರು ಹಣದ ಮಾಧ್ಯಮಕ್ಕಾಗಿ ಈ ಮುದ್ರೆಗಳನ್ನ ಬಳಸಿರುವುದು ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಹಾಗಾಗಿ ಮುದ್ರೆಗಳನ್ನ ಬಳಸುವುದು ಅವರ ಆಡಳಿತ ವ್ಯವಸ್ಥೆಗಳಿಗಾಗಿ, ಧರ್ಮಗಳಿಗಾಗಿ ಮತ್ತು ವ್ಯಾಪಾರದ ಉದ್ದೇಶಗಳಿಗಾಗಿ ಈ ಮುದ್ರೆಗಳನ್ನ ಬಳಸಿದ್ದಾರೆ. ಸೊ ಮುದ್ರೆಗಳನ್ನ ಸಾಮಾನ್ಯವಾಗಿ ಅಚ್ಚುಗಳ ಮಣ್ಣಿನಿಂದ ಕೂಡ ಮಾಡಿದ್ದಾರೆ, ಹಾಗೆ ಕಲ್ಲುಗಳಿಂದ ಕೂಡ ತಯಾರಿಸಿದ್ದಾರೆ, ಎಲುಬುಗಳಿಂದ ಕೂಡ ತಯಾರಿಸಿರ್ತಕ್ಕಂಥ ಮುದ್ರೆಗಳು ನಮ್ಗೆ ಸಿಗ್ತವೆ. ಮತ್ತೆ ಇವ್ರ ಕಾಲದಲ್ಲಿ ವ್ಯಾಪಾರಕ್ಕಾಗಿ ಅಂತ ಬಂದ್ರೆ ನಮ್ಗೆ ದಂತ, ಚಿನ್ನ, ಮುತ್ತು, ಮರದ ದಿಮ್ಮಿಗಳು ಮತ್ತೆ ಇತರ ವಸ್ತುಗಳನ್ನ ಇವರು ರಫ್ತು ಮಾಡ್ತಾ ಇದ್ದಾರೆ. ಅಮೂಲ್ಯವಾದ ಹರಳುಗಳು, ತಾಮ್ರ, ತವರವನ್ನ ಆಮದು ಮಾಡಿಕೊಳ್ತಾ ಇದ್ದಾರೆ. ಸೊ ಹಾಗೆ ರಫ್ತು ಯಾವುದು, ಆಮದು ಯಾವುದು ಇಂಪಾರ್ಟೆಂಟ್. ಮತ್ತೆ ಲ್ಯಾಪಿಸ್ ಲೆಜುಲಿ ಅಂತ ಕೂಡ ಬರುತ್ತೆ, ನೆನ್ಪಿಟ್ಕೊಳ್ಳಿದು ನೀಲಿ ಮಣಿಗಳು ಅಂತ. ನಿಮ್ಗೆ ವಿವರವಾಗಿ ಹೇಳುವಾಗ ಹೇಳ್ತೀನಿ. ಈ ಲ್ಯಾಪಿಸ್ ಲಜುಲಿ ಅಂತಕ್ಕಂತಹ ನೀಲಿ ಮಣಿಗಳನ್ನು ಕೂಡ ಭಾರತದಿಂದ ವಿದೇಶಗಳಿಗೆ ಇವರು ರಫ್ತು ಮಾಡ್ತಾ ಇದ್ರು ಆ ಕಾಲಕ್ಕೆ ಅನ್ನೋದು ಕೂಡ ನಮ್ಗೆ ಗೊತ್ತಾಗತ್ತೆ. ಸೊ ಇದಿಷ್ಟು ಕೂಡ ನಮ್ಗೆ ಈ ಒಂದು ಮುದ್ರೆಗಳ ಬಗ್ಗೆ ತಿಳ್ಕೊಂಡಿದೀವಿ. ನೆಕ್ಸ್ಟ್ ಬರೋಣ, ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ನೋಡಿ. ಪ್ರಶ್ನೆ ಹೇಳುತ್ತೆ, ವಿಲಿಯಂ ಜೋನ್ಸ್ ಸ್ಥಾಪಿಸಿದ್ದು ಅಂತ ಬರುತ್ತೆ. 2017ರ GPSTR ಪ್ರಶ್ನೆ ಇದು. ಸೊ ವಿಲಿಯಂ ಜೋನ್ಸ್ ಸ್ಥಾಪನೆ ಮಾಡಿದ್ದು ಏಷ್ಯಾಟಿಕ್ ಸೊಸೈಟಿ. ಓಕೆ, ಕಾರ್ನಾಟಿಕ್ ಸೊಸೈಟಿ ಅನ್ನೋದೇನು ಇರಲಿಲ್ಲ. ಜುಡಿಷಿಯಲ್ ಸೊಸೈಟಿ ಆಫ್ ಇಂಡಿಯಾ ಇದು ಯಾವುದೇ ಒಬ್ಬ ವ್ಯಕ್ತಿದಲ್ಲ. ಹ್ಯೂಮನ್ ರೈಟ್ಸ್ ಸೊಸೈಟಿ ಇದು ಕೂಡ ಒಬ್ಬ ವ್ಯಕ್ತಿದಲ್ಲ. ಸೊ ಹಂಗಾಗಿ ಸ್ಥಾಪಿಸಿದ್ದು ಏಷ್ಯಾಟಿಕ್ ಸೊಸೈಟಿಯನ್ನ ವಿಲಿಯಂ ಜೋನ್ಸ್ ಕೂಡ ಸ್ಥಾಪನೆ ಮಾಡ್ತಾರೆ. ಯಾರಿ ವಿಲಿಯಂ ಜೋನ್ಸೋ ಅದನ್ನ ಸ್ಪಷ್ಟವಾಗಿ ತಿಳ್ಕೋಬೇಕು. ವಿಲಿಯಂ ಜೋನ್ಸ್ ಭಾರತಕ್ಕೆ ಬಂದಿದ್ದಂತ ಮೊದಲನೇದಾಗಿ ಈತ ಒಬ್ಬ ನ್ಯಾಯಾಧೀಶನಾಗಿ ಬಂದಂತವನು. 1783ರಲ್ಲಿ ಕೋಲ್ಕತ್ತಾದ ನ್ಯಾಯಾಧೀಶನಾಗಿ ಸೇವೆಗೆ ಬಂದವನಿಗೆ ಇಲ್ಲಿಗೆ ಅರ್ಥ ಆಗತ್ತೆ. ಸೊ ಇಲ್ಲಿ ಇಂಡೋ ಯುರೋಪಿಯನ್ ಭಾಷೆಗಳ ಸಮ್ಮಿಲನದ ಬಗ್ಗೆ ಅಧ್ಯಯನ ಮಾಡ್ತಾನೆ.
ಇಲ್ಲಿ ಭಾಷೆಗಳ ಮತ್ತು ರಕ್ತ ಸಂಬಂಧವನ್ನ ಪ್ರತಿಪಾದಿಸಿದಲ್ಲಿ ಮೊದಲಿಗ ಇವನೇ. ಹಂಗಾಗಿ 1784ರಲ್ಲಿ ಕೋಲ್ಕತ್ತಾದಲ್ಲಿ ಆತ ಏಷ್ಯಾಟಿಕ್ ಸೊಸೈಟಿಯನ್ನ ಸ್ಥಾಪನೆ ಮಾಡ್ತಾರೆ. ಇನ್ನು ಇಂಪಾರ್ಟೆಂಟ್ ಅಂದ್ರೆ ಅವನಿಗೆ ಈ ಸೊಸೈಟಿ ಸ್ಥಾಪನೆ ಮಾಡಿದ ಉದ್ದೇಶನೇ ಭಾರತದ ಒಂದು ಪ್ರಾಚೀನ ನಾಗರಿಕತೆ ಸಂಸ್ಕೃತಿಗಳನ್ನ ಅಧ್ಯಯನ ಮಾಡೋದಿತ್ತು. ಪ್ಲಸ್ ಇಲ್ಲಿ ಸಿಗ್ತಕ್ಕಂತ ಸಂಸ್ಕೃತದಲ್ಲಿರುವಂತ ಜ್ಞಾನ ವಿಶ್ವ ಮಟ್ಟದಲ್ಲಿ ಎಲ್ಲೂ ದೊರೀತಾ ಇಲ್ಲ ಅನ್ನೋದು ಅವನ ನಂಬಿಕೆ ಆಗಿತ್ತು. ಅದು ಸತ್ಯನೂ ಆಗಿತ್ತು. ಹಾಗಾಗಿ ನಾಡಿಯಾ ಹಿಂದೂ ವಿಶ್ವವಿದ್ಯಾಲಯದ ಬೋಧಕಲಾಗಿದ್ದಂತ ರಾಮಲೋಚನ್ ಅವರೊಂದಿಗೆ ಸೇರ್ಕೊಂಡ್ಬಿಟ್ಟು, ನೆನ್ಪಿಟ್ಕೊಳ್ಳಿ, ನಾಡಿಯಾ ಹಿಂದೂ ವಿಶ್ವವಿದ್ಯಾಲಯದ ಬೋಧಕರಾಗಿದ್ದವರು ರಾಮಲೋಚನ್ ಅವರು. ಅವ್ರ ಜೊತೆ ಸೇರ್ಕೊಂಡು ಆತ ಸಂಸ್ಕೃತವನ್ನ ಕಲಿತು ಸಂಸ್ಕೃತವನ್ನ ಅಧ್ಯಯನ ಮಾಡ್ತಾನೆ. ಹಾಗೆ ಅಧ್ಯಯನ ಮಾಡೋದ್ರ ಮುಖಾಂತರ ಇಲ್ಲಿನ ಅನೇಕ ಒಂದು ಕೃತಿಗಳ ಬಗ್ಗೆ ಅವನಿಗೆ ಅರಿವು ಮೂಡ್ತಾ ಹೋಗುತ್ತೆ. ಆ ಕೃತಿಗಳಿಂದಾಗಿನೇ ಇವನ್ಗೆ ಪ್ರಮುಖವಾಗಿರ್ತಕ್ಕಂಥ ಸಂಸ್ಕೃತ, ಗ್ರೀಕ್, ಲ್ಯಾಟಿನ್ ಭಾಷೆಗಳಲ್ಲಿರುವ ಒಂದೇ ಮೂಲಗಳನ್ನ ಆತ ಪರಿಚಯಿಸ್ತಾನೆ. ಗೋತಿಕ್, ಸೆಲ್ಫಿಕ್ ಮತ್ತೆ ಪರ್ಷಿಯನ್ ಭಾಷೆಗೂ ಸಂಬಂಧಿಸಿದ ಪದಗಳ ಮಿಶ್ರಣವನ್ನ ಕೂಡ ಆತ ಇಲ್ಲಿ ನೋಡ್ತಾನೆ. ಇವೆಲ್ಲವುಗಳಿಂದ ಅವನ ಭಾಷಾಶಾಸ್ತ್ರಜ್ಞದ ಜ್ಞಾನ ಹಾಗೂ ಇಂಡೋ ಯುರೋಪಿಯನ್ ಮೂಲದ ವಿವರಣೆಗಳನ್ನ ಹಿಡ್ಕೊಂಡ್ಬಿಟ್ಟೆ ಮುಂದೆ ಇವನು ಪ್ಲಸ್ ಮ್ಯಾಕ್ಸ್ ಮುಲ್ಲರ್ ಅಂತ ಬರ್ತಾನೆ. ನೆನ್ಪಿಟ್ಕೊಳ್ಳಿ, ಜರ್ಮನಿಯ ಮ್ಯಾಕ್ಸ್ ಮುಲ್ಲರ್ ಅಂತ ಬರ್ತಾನೆ. ಈ ಮ್ಯಾಕ್ಸ್ ಮುಲ್ಲರ್ ಮತ್ತೆ ವಿಲಿಯಂ ಜೋನ್ಸ್ ಅವರಿಂದನೇ ಈ ಭಾಷಾ ಮೇಲಿನ ವಿವರಣೆಗಳು ಬಂದಿದ್ರಿಂದ ಆರ್ಯರು ಎಲ್ಲಿಂದ ಬಂದವರು, ಮೂಲ ಭಾರತೀಯ ಸಂಸ್ಕೃತಿ, ಆರ್ಯನ್ ಸಂಸ್ಕೃತಿ ಎಲ್ಲಿಂದ ಬಂತು ಅನ್ನೋದನ್ನ ಹೇಳ್ತಾರೆ. ಇವರಿಬ್ರದು ಬಹಳ ಒಂದು ಗಟ್ಟಿಯಾದಂಥದ್ದು ಅಂತಂದ್ರೆ ಮಧ್ಯ ಏಷ್ಯಾದ ಮೂಲದಿಂದ, ಅಂದ್ರೆ ಇವತ್ತಿನ ಪರ್ಷಿಯಾ ಅಥವಾ ಇರಾನ್ ಅಂತ ಏನ್ ಕರಿತೀವಿ, ಅಲ್ಲಿಂದ ಭಾರತಕ್ಕೆ ವಲಸೆ ಆಗಿರ್ತಕ್ಕಂಥ ಜನಾಂಗಗಳ ಭಾಷಾ ವೈದ್ಯತೆಯನ್ನು ಇಲ್ಲಿ ಕಂಡುಹಿಡಿತಾರೆ. ಹಂಗಾಗಿ ಹಿಂದೂ ಕಾನೂನು ಸಾರಾಂಶವನ್ನ ಭಾಷಾಂತರ ಮಾಡ್ಬೇಕು ಅಂತ ಅನ್ಕೊಂಡಿದ್ದ, ಆದ್ರೆ ಅವನ ಕೈಲದ ಆಗ್ಲಿಲ್ಲ. ಆದ್ರೆ ಅದೇ ಹಿಂದೂ ಕಾನೂನು ಸಾರಾಂಶವನ್ನ ಮುಂದೆ ಹೆನ್ರಿ ಥಾಮಸ್ ಕೋಲ್ ಬ್ರೂಕ್ ಅವರು ಇವನ ಆಸೆಯನ್ನ ಈಡೇರಿಸ್ಕೊಂಡು ಹೋಗ್ತಾರೆ. ಹಂಗಾಗಿ ಇಲ್ಲಿ ಇಂಪಾರ್ಟೆಂಟ್ ಆಗತ್ತೆ ನಮ್ಗೆ ವಿಲಿಯಂ ಜೋನ್ಸ್ ಎಷ್ಟು ಪ್ರಯತ್ನಗಳನ್ನ ಮಾಡಿ ಭಾರತದಲ್ಲಿ ಏಷ್ಯಾಟಿಕ್ ಸೊಸೈಟಿಯನ್ನ ಕಟ್ಟಿ ದಿ ಏಷ್ಯಾಟಿಕ್ ಬೆಂಗಾಲ್ ಅನ್ನುವಂತಹ ಪತ್ರಿಕೆಗಳ ಮೂಲಕವೂ ಕೂಡ ಆತ ತನ್ನ ಅನೇಕ ವಿವರಗಳನ್ನು ಇಲ್ಲಿ ಕೊಟ್ಟಿದ್ದ ಅಂತ ಕೂಡ ನಮ್ಗೆ ಗೊತ್ತಾಗುತ್ತೆ. ಸೊ ನಮ್ ಟೆಕ್ಸ್ಟ್ ಬುಕ್ ಏನ್ ಹೇಳುತ್ತೆ ಇದ್ರ ಬಗ್ಗೆ ನೋಡಿ, ಭಾರತದ ಅನನ್ಯತೆಯನ್ನು ಪರಿಚಯಿಸಿದ ಯುರೋಪಿಯನ್ನರು ಅನ್ನೋ ಹೆಡ್ಲೈನ್ ಅಲ್ಲಿ ಇಲ್ಲಿ ನಮ್ಗೆ ಹೇಳುತ್ತಾರೆ, ಈ ನೆಲದ ಪ್ರಾಚೀನ ಭವ್ಯತೆಯನ್ನು ಜಗತ್ತಿಗೆ ತೋರಿಸಿಕೊಡಲು ಕಾರಣವಾದಂತರು ವಿಲಿಯಂ ಜೋನ್ಸ್ ಅತ್ಯಂತ ಪ್ರಮುಖನಾಗಿದ್ದವನು. ಇವನು ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶ, ಮೇಧಾವಿ ಹಾಗೂ ಸಂಸ್ಕೃತ ಕಲಿತವನಾಗಿದ್ದ. ಹಾಗಾಗಿ ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಅಂತೇಳಿ ವಿಲಿಯಂ ಜೋನ್ಸ್ ಇಲ್ಲಿ ಆತ ಹೇಳಿದ್ದ. ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಅಂತ ಹೇಳ್ತಾನೆ. ಭಾರತದಲ್ಲಿ 1784ರಲ್ಲಿ ಆತ ಏಷ್ಯಾಟಿಕ್ ಸೊಸೈಟಿಯನ್ನ ಆತ ಸ್ಥಾಪನೆ ಮಾಡೋದ್ರ ಮುಖಾಂತರ, ನೆನ್ಪಿಟ್ಕೊಳ್ಳಿ, ಬೆಂಗಾಳದಲ್ಲಿ ಏಷ್ಯಾಟಿಕ್ ಸೊಸೈಟಿಯನ್ನ ಸ್ಥಾಪನೆ ಮಾಡೋದ್ರ ಮುಖಾಂತರ 1832ರಲ್ಲಿ ಇದಕ್ಕೆ ಮರುನಾಮಕರಣ ಮಾಡ್ತಾರೆ. ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅಂತೇಳಿ ಮರುನಾಮಕರಣ ಕೂಡ ಮಾಡ್ತಾರೆ. ಹೀಗೆ ಈ ಸಂಸ್ಥೆ ಭಗವದ್ಗೀತೆಯ ಇಂಗ್ಲಿಷ್ ಭಾಷಾಂತರವನ್ನ ಕೂಡ ಪ್ರಕಟ ಮಾಡ್ತಾ ಹೋಯ್ತು. ಹಾಗೆ ಇಂಗ್ಲಿಷ್ಗೆ ತರ್ಜುಮೆಗೊಂಡಂತ ಮೊಟ್ಟ ಮೊದಲ ಕೃತಿ ಅಂದ್ರೆ ವಿಲಿಯಂ ಜೋನ್ಸ್ ಆತ ಶಾಕುಂತಲಾ ನಾಟಕವನ್ನ ಮುಂತಾದ ಸಂಸ್ಕೃತ ಕೃತಿಗಳನ್ನ ಇಂಗ್ಲಿಷ್ ಅಲ್ಲಿ ಸಿದ್ಧಪಡಿಸ್ತಾ ಹೋಗ್ತಾನೆ. ಹಿಂಗೆ ಫ್ರೆಂಚ್ ಮತ್ತೆ ಜರ್ಮನ್ ವಿದ್ವಾಂಸರು ಭಾರತೀಯ ಭಾಷೆ ಮತ್ತು ಸಂಸ್ಕೃತಿಗೆ ತುಂಬಾನೇ ಅಧ್ಯಯನ ಮಾಡಿ ಇದನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ. ಹಾಗಾಗಿ ನೆನ್ಪಿಟ್ಕೊಳ್ಳಿ, ಶಾಕುಂತಲಾ ನಮ್ಗೆ ಬಹಳ ಇಂಪಾರ್ಟೆಂಟ್ ಆದಂತ ನಾಟಕ, ಇಂಗ್ಲಿಷ್ಗೆ ಭಾಷಾಂತರವಾದಂತ ಭಾರತದ ಮೊಟ್ಟ ಮೊದಲ ಸಾಹಿತ್ಯ ಅಂತನೂ ಕೂಡ ಇದನ್ನ ಕರೀತಾರೆ. ನೋಡಿ, ಅದ್ರ ಮೇಲೆ ಸೇಮ್ ಕ್ವಶನ್ಸ್ ಬಂದಿದೆ ನಮ್ಗೆ 2017 GPSTR ಅಲ್ಲಿ ಬಂದಿದೆ ನೋಡಿ. ಕಾಳಿದಾಸನ ಶಾಕುಂತಲ ನಾಟಕವನ್ನ ಇಂಗ್ಲಿಷ್ಗೆ ಭಾಷಾಂತರಿಸಿದವ್ರು ಯಾರು ಅಂತ. ಭಾಷಾಂತರಿಸಿದವ್ರು ಯಾರು ಅಂದ್ರೆ ವಿಲಿಯಂ ಜೋನ್ಸ್ ಇದಕ್ಕೆ ಸರಿಯಾದ ಅನ್ಸರ. 1789ರಲ್ಲಿ ಆತ, ಬಹಳಷ್ಟು ಜನ ಹೇಳ್ತಾರೆ ನಿಮಗೆ ನಾಟಕವನ್ನ ಇಂಗ್ಲಿಷ್ಗೆ ಭಾಷಾಂತರ ಮಾಡ್ದ. ಏನಿತ್ತು ಆ ಭಾಷಾಂತರದ ಸಾಹಿತ್ಯದ ನೇಮ್ ಅಂತಂದ್ರೆ ಅವನು ಮೊದಲು ಇಟ್ಟಿದ್ದ ಹೆಸರೇ ದಿ ರೆಕಗ್ನಿಷನ್ ಆಫ್ ಶಕುಂತಲಾ ಬೈ ಎ ಟೋಕನ್ ಅಂತೇಳಿ ಅವನ ಹೆಸರನ್ನ ಇಟ್ಬಿಟ್ಟು ಶಕುಂತಲಾ ನಾಟಕವನ್ನ ಇಂಗ್ಲಿಷ್ಗೆ ಭಾಷಾಂತರ ಮಾಡ್ತಾನೆ. ದಿ ರೆಕಗ್ನಿಷನ್ ಆಫ್ ಶಕುಂತಲಾ ಬೈ ಎ ಟೋಕನ್ ಅಂತ. ಇದು ಪಾಶ್ಚಿಮಾತ್ಯ ಭಾಷೆಗೆ ಭಾಷಾಂತರವಾದಂತ ಭಾರತದ ಮೊಟ್ಟ ಮೊದಲ ನಾಟಕ ಅಂತಲೂ ಕೂಡ ಹೇಳಲಾಗತ್ತೆ. ಇದೇ ನಾಟಕವನ್ನ 2ನೇ ಬಾರಿಗೆ ವಿಲಿಯಂ ಜೋನ್ಸ್ ಭಾಷಾಂತರದಲ್ಲಿ ಇದ್ದಂತ ಕೆಲವು ಲೂಪ್ಗಳನ್ನ ತುಂಬಿಟ್ಟು ಬಹಳ ಅದ್ಭುತವಾಗಿ ಅನುವಾದ ಮಾಡಿದವನು ಮುಂದೆ ಸರ್ ಮೋನಿಯರ್ ವಿಲಿಯಮ್ಸ್ ಅಂತಕ್ಕಂಥವ್ನು ಇದನ್ನ ಅನುವಾದ ಮಾಡ್ತಾನೆ. ಹೀಗೆ ಅನುವಾದ ಸಾಹಿತ್ಯ ಶಾಕುಂತಲದಲ್ಲಿ ಬಹಳ ಅದ್ಭುತವಾಗಿ ಭಾರತದಿಂದ ಇಂಗ್ಲಿಷ್ಗೆ ಭಾಷಾಂತರವಾದಂತ ಮೊಟ್ಟ ಮೊದಲ ನಾಟಕ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ, 2017ರಲ್ಲಿ ವಿಲಿಯಂ ಜೋನ್ಸ್, 1789ರಲ್ಲಿ GPSTR ನ ಪ್ರಶ್ನೆ. ಉಲ್ಟಾ ಹೇಳಿದೆ, 2017ರ GPSTR ಪ್ರಶ್ನೆ, ವಿಲಿಯಂ ಜೋನ್ಸ್ 1789ರಲ್ಲಿ ಇದನ್ನ ಪರಿಚಯಿಸ್ತಾ ಅಂತ. ಓಕೆ, ಸೊ ನೆಕ್ಸ್ಟ್ ಬರೋಣ ಮುಂದೆ.
ನೆಕ್ಸ್ಟ್ ಇದೆ ನೋಡಿ, ಮತ್ತೊಂದು ವೈದಿಕ ಧರ್ಮಗಳ ಮೇಲೆ ಈ ಪ್ರಶ್ನೆ ಕೇಳಿದ್ದಾರೆ. ಪ್ರಾಚೀನ ಭಾರತದಲ್ಲಿ ಹೊಸ ಧರ್ಮಗಳು ಉದಯಿಸಲು ಯಾವುದು ಕಾರಣವಲ್ಲ ಅಂತ ಕೇಳಿರೋದು. 2017 GPSTR ನೋಡಿ, ಕಾರಣವಲ್ಲ ಅನ್ನೋ ಪ್ರಶ್ನೆನ ನೀವು ಕರೆಕ್ಟ್ ಆಗಿ ಗಮನಿಸ್ಬೇಕು. ಪ್ರಶ್ನೆ ಕಾರಣವಲ್ಲ ಕೇಳೋರು. ಪೂಜಾ ವಿಧಾನಗಳಲ್ಲಿ ಸಂಸ್ಕೃತ ಮಂತ್ರಗಳ ಬಳಕೆ, ಹೌದು, ತುಂಬಾ ಕಠಿಣವಾದಂತಹ ಸಂಸ್ಕೃತ ಮಂತ್ರಗಳನ್ನ ಬಳಸ್ತಾ ಇದ್ರು. ಪ್ಲಸ್ ಅದರ ಅರ್ಥ ಕೂಡ ನಮ್ಗೆ ಗೊತ್ತಿರ್ಲಿಲ್ಲ. ಅದು ಅವಾಗಲ್ಲ, ಈಗೂ ಕೂಡ ನಿಮ್ ಪುರೋಹಿತರುಗಳೆಲ್ಲ ಹೇಳೋದು, ಸ್ವಾಮಿಯರುಗಳೆಲ್ಲ ಹೇಳೋದು ಇದೇ ಮಂತ್ರಗಳು. ಬಟ್ ಇವತ್ತು ಇದ್ರ ಬಗ್ಗೆ ಗೊತ್ತಾ ನಮ್ಗೆ ಅಂದ್ರೆ ಗೊತ್ತಿಲ್ಲ. ಸೊ ಪ್ರಾಣಿ ಬಲಿ, ಸೊ ಈಗಲೂ ಕೂಡ ನಡೀತಾ ಇರೋದು ಇದೇ ಪ್ರಾಣಿ ಬಲಿ. ಯಾಕೆಂದ್ರೆ ನಿಮ್ ಊರಾಗಿರೋ ಎಲ್ಲಾ ಭೂತ ಹಬ್ಬಗಳಿಗೂ ಪ್ಲಸ್ ಎಲ್ಲಾ ಮಾರಿ ಹಬ್ಬಗಳಿಗೂ ಇವೇ ನಡೆಯೋದು. ಇನ್ನು ಜಾತಿ ಪದ್ಧತಿ, ಇವೆಲ್ಲ ನಮ್ಮಲ್ಲಿ ಹೊಸ ಧರ್ಮ ಉದಯಿಸೋದಕ್ಕೆ ಕಾರಣ. ಯಾವುದು ಕಾರಣ ಅಲ್ಲ ಅಂತಂದ್ರೆ, ಬ್ರಾಹ್ಮಣರು ಮತ್ತು ಕ್ಷತ್ರಿಯರ ನಡುವಿನ ನೇರ ಸಂಘರ್ಷ ಅಂತೂ ಇರಲಿಲ್ಲ. ಸಂಘರ್ಷ ಆಗಿದೆ, ನಾವು ಇತಿಹಾಸ ದೀಪ ಓದ್ತಾ ಹೋದ್ರೆ ಸಂಘರ್ಷ ಆಗಿದೆ, ಬಟ್ ಸಂಘರ್ಷ ನೇರವಾಗಿ ಆಗಿರ್ಲಿಲ್ಲ ಅಷ್ಟೇ. ಅಂದ್ರೆ ಬ್ರಾಹ್ಮಣ ತಾನ್ ಗ್ರೇಟ್ ಅನ್ನೋದು ಶುರುವಾಗತ್ತೆ ಅಲ್ಲಿ ನಮ್ಗೆ ಯಜುರ್ವೇದ ಕಾಲ ಬಂದಾಗ. ಬ್ರಾಹ್ಮಣ ತಾನ್ ಗ್ರೇಟ್ ಅಂತೇಳಿ, ಕ್ಷತ್ರಿಯ ತಾನ್ ಗ್ರೇಟ್ ಅಂತೇಳಿ ಇವರಿಬ್ಬರ ನಡುವೆ ಈ ವಾದ ನಡೆದಿತ್ತು. ಆದ್ರೆ ಬ್ರಾಹ್ಮಣ ಹೇಳ್ತಾನೆ, ನಾನು ನಿನಗೆ ಯಜ್ಞ ಯಾಗಾದಿಗಳನ್ನ ಮಾಡಿಕೊಟ್ರೆ ಮಾತ್ರ ನೀನು ಯುದ್ಧದಲ್ಲಿ ಗೆಲ್ಲೋದು ಅಂತ. ಅದಕ್ಕೆ ಕ್ಷತ್ರಿಯ ಹೇಳ್ತಾನೆ, ನನ್ನ ಹತ್ರ ಖಡ್ಗಗಳು ಇರೋದ್ರಿಂದನೇ ನೀನು ಸೇಫ್ ಆಗಿರೋದು ಅಂತ. ಸೊ ಈ ತರದ ಒಂದು ಸಂಘರ್ಷ ಮೊದಲಿಂದಲೂ ಕೂಡ ನಡೆದ್ಬಿಟ್ಟು ಕೊನೆಗೆ ಹೊಸ ಧರ್ಮಗಳ ಉಗಮಕ್ಕೆ ಇದು ಕಾರಣ ಆಗತ್ತೆ. ಇದು ಇಷ್ಟೇನಾ ಅಂದ್ರೆ ಅಲ್ಲ, ಇನ್ನೂ ಪ್ರಮುಖ ಅಂಶಗಳಿದಾವೆ ನೋಡಿ. ಯಾವ್ಯಾವ ಅಂಶಗಳು? ವೈದಿಕ ಧರ್ಮದಲ್ಲಿನ ಗೊಂದಲಗಳು ಮತ್ತೆ ಕಠಿಣವಾಗಿರ್ತಕ್ಕಂಥ ಸಂಪ್ರದಾಯಗಳು. ಸಾಮಾನ್ಯ ಜನರು ಇವತ್ತು ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಪೂಜೆ ಮಾಡಿಸ್ಬೇಕು ಅಂತಂದ್ರು ಬಹಳ ದೊಡ್ಡ ಮಟ್ಟದ ಖರ್ಚನ್ನ ಹೇಳ್ತಾರೆ. ಯಾಕೆಂದ್ರೆ ಅಲ್ಲಿ ಕಠಿಣವಾದ ಸಂಪ್ರದಾಯಗಳು ಇದ್ದಾವೆ. ಬ್ರಾಹ್ಮಣರು ಇತರ ಜಾತಿಗಳ ಮೇಲೆ ತಮ್ಮ ಪರಮಾಧಿಕಾರವನ್ನ ಸ್ಥಾಪನೆ ಮಾಡ್ತಾ ಹೋದ್ರು. ಯಾಕೆ ಅಂತಂದ್ರೆ, ನಾವು ಮೇಲ್ವರ್ಗ, ಉಳಿದಂತವೆಲ್ಲ ಕೆಳವರ್ಗ ಅನ್ನುವಂತ ಪ್ರತಿಪಾದನೆ. ವೈದಿಕ ಶಾಸ್ತ್ರದ ಅತ್ಯಂತ ಔನ್ನತ್ಯವನ್ನ ಇವರು ಪ್ರದರ್ಶನ ಮಾಡೋಕ್ ಶುರು ಮಾಡಿದ್ರು. ಪ್ರಾಣಿ ಬಲಿ ಇತ್ತು, ಮತ್ತೆ ಶಾಸ್ತ್ರ ವಿಧಿಗಳ ಒಂದು ಭಾಗವಾಗಿ ಇತ್ತು. ಇವುಗಳ ಆಚರಣೆಯನ್ನ ದುಬಾರಿ ಮಾಡಿ ಇಟ್ಬಿಟ್ರು. ಕಠಿಣವಾಗಿರ್ತಕ್ಕಂಥ ಸಂಸ್ಕೃತ ಭಾಷೆಯ ಮಂತ್ರಗಳನ್ನ ಪಠಣ ಮಾಡೋದ್ರಿಂದ ಜನರಿಗೆ ಇದರಿಂದ ಭಯ, ಪ್ಲಸ್ ಇದರ ಅರ್ಥ ಸಿಗದೆ ಇರೋ ರೀತಿ ಮಾಡಿದ್ರು. ಕಠಿಣವಾಗಿರ್ತಕ್ಕಂಥ ಒಂದು ಕಡ್ಡಾಯ ಜಾತಿ ವ್ಯವಸ್ಥೆಯನ್ನ ಇವರು ಇಂಟ್ರೊಡ್ಯೂಸ್ ಮಾಡಿದ್ರು. ಜನರು ಅಸಂತುಷ್ಟರು ಮಾತ್ರ ಅತೃಪ್ತರಾಗಿದ್ರು. ಬಹಳಷ್ಟು ಇದು ಕಷ್ಟ ಅನ್ನೋ ಸಮಯದಲ್ಲೇ ಭಾರತದಲ್ಲಿ ಹುಟ್ಟಿದ ಇಬ್ರು ಮಹಾವೀರ ಮತ್ತೆ ಗೌತಮ ಬುದ್ಧ ನಂತರ ಇವರು ಮಹಾನ್ ವ್ಯಕ್ತಿಗಳು ಸಾಮಾನ್ಯವಾಗಿರ್ತಕ್ಕಂಥ ಸರಳವಾದಂತಹ ವಿಧಾನಗಳನ್ನ ಹೇಳಿದ್ರು. ಯಾವಾಗ ಇವರು ಸರಳ ವಿಧಾನಗಳನ್ನು ಹೇಳಿದ್ರೋ ಅಲ್ಲಿಗೆ ಇವರಿಬ್ರು ಹೊಸ ಧರ್ಮದ ಉದಯಕರು ಅಂತ ಮಾಡಿದ್ವಿ. ಮಹಾವೀರನಿಗೆ ಜೈನ್ಯ ಅಂತಂದ್ವಿ, ಗೌತಮ ಬುದ್ಧನಿಗೆ ಬೌದ್ಧ ಅಂತಂದ್ವಿ. ಆದ್ರೆ ಅವರಿಬ್ರು ಹೇಳಿದ್ದು ಸಂಸ್ಕೃತ ಆಚರಣೆಗಳ ಅತ್ಯಂತ ಸರಳವಾದಂತ ನಿಯಮಗಳನ್ನ ಅವರಿಲ್ಲಿ ಪ್ರತಿಪಾದನೆ ಮಾಡ್ತಾ ಇದ್ರು ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬರೋಣ ಮುಂದಿನ ಪ್ರಶ್ನೆ ನೋಡಿ. ಜೈನ ಧರ್ಮದ ಬಗ್ಗೆ ಮತ್ತೆ ಇಂಪಾರ್ಟೆಂಟ್ ಆಗಿ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ. 2017 GPSTR ಅಲ್ಲಿ ಮೊದಲ ಜೈನ ತೀರ್ಥಾಂಕರ ಯಾರು ಅನ್ನೋ ಪ್ರಶ್ನೆ ಬಂದಿದೆ. ಮೊದಲ ಜೈನ ತೀರ್ಥಾಂಕರ ಪಾರ್ಶ್ವನಾಥ, ಸ್ಥೂಲಭದ್ರ, ಋಷಭದೇವ, ಮಹಾವೀರ ಅಂತ ಕೊಟ್ಟಿದ್ದಾರೆ. ಉತ್ತರ ಬಂದ್ಬಿಟ್ಟು ನಮ್ಗೆ ರೈಟ್ ಆಗಿರೋದು ಋಷಭದೇವ. ಋಷಭದೇವನನ್ನ ಜೈನರ ಮೊದಲ ತೀರ್ಥಾಂಕರ ಅಂತ ಕರಿತೀವಿ. ಪಾರ್ಶ್ವನಾಥನನ್ನ 23ನೇ ತೀರ್ಥಾಂಕರ ಅಂತ ಕರಿತೀವಿ. ಮಹಾವೀರನನ್ನ 24ನೇ ತೀರ್ಥಾಂಕರ ಅಂತ ಕರಿತೀವಿ. ಮತ್ ಇವನ್ ಯಾರು? ಸ್ಥೂಲಭದ್ರ. ನೋಡಿ, ಜೈನ ಧರ್ಮದಲ್ಲಿ ಈ ಎರಡು ಪಂಥಗಳು ಶುರುವಾಗ್ತವೆ. ಜೈನ ಧರ್ಮದಲ್ಲಿ ಈ ಸ್ಥೂಲಭದ್ರ ಇದನ್ನಲ್ಲ, ಇವನು ನಾರ್ತ್ ಇಂಡಿಯಾದಿಂದ, ಓಕೆ, ನಾರ್ತ್ ಇಂಡಿಯಾ ಅಂದ್ರೆ ಗುಜರಾತ್ನ ವಲ್ಲಭಿಯಿಂದ ಶುರು ಮಾಡ್ತಾನೆ ಸ್ಥೂಲಭದ್ರ. ಇವನು ಜೈನ ಧರ್ಮದ ಶ್ವೇತಾಂಬರ ಪಂಥವನ್ನ ಹುಟ್ಟಾಕ್ತಾನೆ. ದಕ್ಷಿಣದಲ್ಲಿ ಶ್ರವಣ ಬೆಳಗೋಳದಲ್ಲಿ ಭದ್ರಬಾಹು ಬರ್ತಾನೆ. ಭದ್ರಬಾಹು ಇವನು ದಕ್ಷಿಣ ಭಾರತದ ಬೆಳಗೋಳದಲ್ಲಿ ಬರ್ತಾನೆ. ಅಂದ್ರೆ ಚಂದ್ರಗುಪ್ತ ಮೌರ್ಯನ ಜೊತೆಗೆ ಇಲ್ಲಿ ನೆಲೆಸಿದ್ದವನು. ಇವನು ಇಲ್ಲಿಂದ ಶುರು ಮಾಡೋದು ದಿಗಂಬರ ಪಂಥವನ್ನ. ಹಂಗಾಗಿ ಸ್ಥೂಲಭದ್ರ ಶ್ವೇತಾಂಬರವನ್ನ ಸ್ಟಾರ್ಟ್ ಮಾಡಿದ್ರೆ, ಭದ್ರಬಾಹು ದಿಗಂಬರ ಪಂಥವನ್ನ ಸ್ಟಾರ್ಟ್ ಮಾಡ್ತಾನೆ. ನೆನ್ಪಿಟ್ಕೊಳ್ಳಿ, ಜೈನ ಧರ್ಮದ ಪವಿತ್ರ ಗ್ರಂಥಗಳು ಅಂದ್ರೆ ಅಂಗಗಳು ಅಂತ ಕರಿತೀವಿ. ಅವನ್ನ 12 ಅಂಗಗಳಾಗಿ ಮಾಡಲಾಗಿದೆ. ಮೂಲತಃ ಅವು ಯಾವ ಭಾಷೆಯಲ್ಲಿದ್ದಾವೆ ಅಂದ್ರೆ ಪ್ರಾಕೃತ ಭಾಷೆಯಲ್ಲಿದ್ದಾವೆ. ಬಟ್ ಹಂಗಾರೆ ಮಹಾವೀರ ಯಾವ ಭಾಷೆಯನ್ನ ಬಳಸಿ ಬೋಧನೆ ಮಾಡ್ದ ಅಂತ ನಿಮ್ಗೆ ಕೇಳಿದ್ರೆ ಅರ್ಧಮಾಗಧಿ ಅಂತ ಕರಿತೀವಿ. ಸೊ ಅರ್ಧಮಾಗಧಿ ಭಾಷೆಯನ್ನ ಬಳಸಿ ಮಹಾವೀರ ತನ್ನ ಬೋಧನೆಗಳನ್ನು ಕೊಟ್ಟಿದ್ದ. ಹಂಗಾಗಿ ಶ್ವೇತಾಂಬರ ದಿಗಂಬರ ಪಂಥಗಳು ಇವ್ರ ಕಾಲದಲ್ಲಿ ನಮ್ಗೆ ಕಂಡು ಬರ್ತವೆ. ಅದಷ್ಟೇನಂದ್ರೆ ನೋಡಿ, ಜೈನ ಧರ್ಮದ ತೀರ್ಥಾಂಕರ ಬಗ್ಗೆ ನಮ್ಗೆ ಪುಸ್ತಕದಲ್ಲಿ ಕೊಟ್ಟಿರೋ ಮಾಹಿತಿ ನೋಡೋದಾದ್ರೆ,
ಜೈನ ಧರ್ಮ ಒಂದು ಸಾಂಪ್ರದಾಯಿಕರಲ್ಲಿ ಜೈನರಲ್ಲಿ 24 ತೀರ್ಥಂಕರಗಳಿದ್ರು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ಅದರಲ್ಲಿ ಋಷಭನಾಥ ಮೊದಲನೆಯ ತೀರ್ಥಂಕರನಾದ್ರೆ ಪಾರ್ಶ್ವನಾಥ 23ನೇ ತೀರ್ಥಂಕರ. 8ನೇ ಶತಮಾನದಲ್ಲಿ ರಾಜ ಅಶ್ವಸೇನ ಮಗನಾಗಿ ಆತ ಜನಿಸಿದ್ದ ಅಂತ ಹೇಳ್ತಾರೆ. ಸುಖಭೋಗವನ್ನ ತ್ಯಜಿಸಿ ಅಮರನಾಗ್ತಾನೆ. ನಂತರ 4 ತತ್ವಗಳನ್ನು ಕೊಟ್ಟಿದ್ದ. 5ನೇ ತತ್ವವನ್ನ ಇಲ್ಲಿ ಮಹಾವೀರ ಸೇರಿಸ್ತಾ ಹೋಗ್ತಾನೆ. 4 ತತ್ವಗಳಲ್ಲಿ ಅಹಿಂಸೆ, ಸತ್ಯ, ಆಸ್ಥೇಯ ಮತ್ತೆ ಅಪರಿಗ್ರಹ ಅಂತ. ಅಪರಿಗ್ರಹ ಅರ್ಥ ಏನು ಅಂತಂದ್ರೆ ಆಸ್ತಿಯನ್ನ ಹೊಂದದಿರುವುದು ಅಂತಂದ್ರೆ ಅತಿಯಾದ ಆಸ್ತಿ ಅಂದ್ರೆ ತಮ್ಗೆ ಎಷ್ಟು ಅವಶ್ಯಕತೆ ಇರುತ್ತೋ ಅಷ್ಟನ್ನ ಮಾತ್ರ ಹೊಂದುವುದು ಅಂತ ಇಲ್ಲಿ ಅಪರಿಗ್ರಹ. ಆಸ್ಥೇಯ ಅಂದ್ರೆ ಕದಿಯಬೇಡಿ ಅಂತ. ಕದಿಯೋದು ಅಂದ್ರೆ ಕೇವಲ ವಸ್ತುಗಳು, ವಿಚಾರಗಳು ಎಲ್ಲವುಗಳಲ್ಲೂ ಅವನು ಹೇಳ್ತಾರೆ ಕದಿಯಬೇಡಿ, ಸ್ವಚ್ಛತೆಯಿಂದ ಆರಾಧಿಸಿ ಅಂತ. 5ನೇ ತತ್ವವಾದ ಬ್ರಹ್ಮಚರ್ಯವನ್ನ ಮುಂದೆ ಮಹಾವೀರ ಇದಕ್ಕೆ ಆಡ್ ಮಾಡ್ತಾನೆ. ಅಲ್ಲಿಗೆ ಬೌದ್ಧ ಧರ್ಮದ 5 ತತ್ವಗಳು ನಮ್ಗೆ ಸಿಗ್ತಾ ಹೋಗುತ್ತೆ. 5ನೇ ತತ್ವ ಬ್ರಹ್ಮಚರ್ಯವನ್ನ ಮಹಾವೀರ ಘೋಷಣೆ ಮಾಡಿದ್ದ. ಸೊ ಹಿಂಗೆ ಬಂದ್ರೆ ನಮ್ಗೆ ವರ್ಧಮಾನ ಮಹಾವೀರನ್ ಕೂಡ ನೀವು ಇಲ್ಲಿ ತಿಳ್ಕೋಬೇಕಾಗತ್ತೆ. ವರ್ಧಮಾನ ಮಹಾವೀರ ನಿಮ್ಗೆ 599ರಿಂದ 527ರವರೆಗೆ ಬರ್ತದೆ. ಇವನು ಜನಿಸಿದ್ದು ನೋಡಿ ವೈಶಾಲಿಯ ಕುಂಡಲ ಗ್ರಾಮದಲ್ಲಿ ಆತ ಜನಿಸ್ತಾನೆ. ತಂದೆ ಸಿದ್ಧಾರ್ಥ ಜ್ಞಾತ್ರಿಕ ಬುಡಕಟ್ಟಿನ ರಾಜ ಆಗಿದ್ದ. ತಾಯಿ ತ್ರಿಶಾಲಾ ದೇವಿ ಕೂಡ ಬರ್ತಾರೆ. ಹಂಗಾಗಿ ಗಣರಾಜ್ಯಗಳಲ್ಲಿ ಲಿಚ್ಛವಿಗಳ ಯುವರಾಣಿ ಅಂತ ಕೂಡ ಇವಳನ್ನ ಕರೆಯಲಾಗುತ್ತೆ. 30ನೇ ವಯಸ್ಸಿನಲ್ಲಿ ಈತ ಮದುವೆ ಆಗ್ತಾನೆ. ಮುಂದೆ ಮನೆಯನ್ನ ತ್ಯಜಿಸ್ತಾನೆ. 12 ವರ್ಷಗಳ ಕಾಲ ಸತ್ಯದ ಹುಡುಕಾಟದಲ್ಲಿ ತೊಡಗ್ತಾನೆ. ಮುಂದೆ ತನ್ನ ದೇಹವನ್ನ ದಂಡಿಸಿ 42ನೇ ವಯಸ್ಸಲ್ಲಿ ಕೈವಲ್ಯ ಜ್ಞಾನವನ್ನ ಆತ ಪಡ್ಕೋತಾನೆ. ಕೈವಲ್ಯ ಅಂತಂದ್ರೇನು? ಜ್ಞಾನೋದಯ ಅಂತೇಳಿ ಅದನ್ನ ಕರೀತಾರೆ. ಹೀಗೆ ಇಂದ್ರಿಯಗಳನ್ನ ನಿಗ್ರಹಿಸಿ ಸುಖ ಹಾಗೂ ಯಾತನೆಗಳ ಮೇಲಿನ ನಿಯಂತ್ರಣವನ್ನ ಆತ ಪಡ್ಕೊಂಡ ಅಂತ ಹೇಳಲಾಗತ್ತೆ. ಆನಂತರ ಆಗಿದ್ದೇನೋ ಇಂಪಾರ್ಟೆಂಟ್ ಆಗಿ ಮಹಾವೀರ ಅಂತ ಅನ್ನಿಸ್ಕೊಂಡ್ಮೇಲೆ ಆತ ಜಿನನಾದ ಅಂತಾರೆ. ಜಿನ ಅಂದ್ರೆ ಎಲ್ಲವನ್ನ ನಿಗ್ರಹಿಸುವುದು ಅಂತ. ಎಲ್ಲವನ್ನ ಅಂದ್ರೆ ತನ್ನ ಪಂಚೇಂದ್ರಿಯಗಳನ್ನ ನಿಗ್ರಹಗೊಳಿಸೋದನ್ನ ಆತ ಹೇಳಲಾಗತ್ತೆ. ಹಂಗಾಗಿ ಉಳಿದಂತ 30 ವರ್ಷಗಳ ಕಾಲ ಗಂಗಾ ಯಮುನಾ ನದಿಯ ತೀರಗಳಲ್ಲಿ ತನ್ನ ಬದುಕನ್ನ ಕಳೆಯುತ್ತಾ ಆತ 72ನೇ ವಯಸ್ಸಿನಲ್ಲಿ, ನೆನ್ಪಿಟ್ಕೊಳ್ಳಿ 72ನೇ ವಯಸ್ಸಿನಲ್ಲಿ ಆತ ಏನ್ ಮಾಡ್ದ? ಬಿಹಾರದ ಪಾವಾಪುರಿಯಲ್ಲಿ ನಿರ್ವಾಣವನ್ನು ಹೊಂತಾನೆ. ಪಂಚ ಪ್ರತಿಜ್ಞೆಗಳಲ್ಲಿ ಅಹಿಂಸೆ ಇದೆ. ನೋಡಿ ನೆನ್ಪು, ಅಹಿಂಸೆ, ಸತ್ಯ, ಆಸ್ಥೇಯ, ಅಪರಿಗ್ರಹ ಪಾರ್ಶ್ವನಾಥಂದು. ಸೊ 5ನೇದು ಬ್ರಹ್ಮಚರ್ಯ ಮಹಾವೀರಂದು. ತ್ರಿರತ್ನಗಳ ಬಗ್ಗೆ ಹೇಳಿದಾನೆ. ಸಮ್ಯಕ್ ಜ್ಞಾನವನ್ನ ಬಳಸ್ಕೊಳ್ಳಿ ಅಂದ್ರೆ ಅತ್ಯುತ್ತಮವಾಗಿರ್ತಕ್ಕಂತಹ ಸಮ್ಯಕ್ ಜ್ಞಾನ ನಿಮ್ಗಿರ್ಬೇಕು. ಹಾಗಾಗಿ ಸಮ್ಯಕ್ ದರ್ಶನ ಇರಬೇಕು. ಸಮ್ಯಕ್ ಚಾರಿತ್ರ್ಯ, ಪರಿಪೂರ್ಣತೆಗೆ ಇವು ಅತ್ಯಗತ್ಯ ಅನ್ನೋದು ಕೂಡ ನಮ್ಗೆ ಟೆಕ್ಸ್ಟ್ ಬುಕ್ಸ್ ಮಾಹಿತಿಯಲ್ಲಿ ಸಿಗತ್ತೆ. ಓಕೆ, ಸೊ ನೆಕ್ಸ್ಟ್ ಬರೋಣ. ಇದ್ರ ಮೇಲೆನೆ ಇನ್ನೊಂದು ಪ್ರಶ್ನೆ ಕೇಳಿದಾರೆ ನೋಡಿ, ಇಂಪಾರ್ಟೆಂಟ್ ಕ್ವಶನ್ಸ್. ಜೈನ ಧರ್ಮದ 23ನೇ ತೀರ್ಥಂಕರ ಯಾರು ಅಂತ ಕೇಳಿದ್ದಾರೆ. ಜೈನ ಧರ್ಮದ 23ನೇ ತೀರ್ಥಂಕರ ಪಾರ್ಶ್ವನಾಥ. ಆದಿನಾಥ ಅಥವಾ ಋಷಭನಾಥ ಅಂದ್ರೆ ಮೊದಲನೇವನು, ಮಹಾವೀರ ಅಂತಂದ್ರೆ 24ನೇವನು ಬರ್ತಾರೆ, ನೆನಪಿಟ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಬರೋಣ. ಸೇಮ್ ನಮ್ಗೆ GPSTR 2017 ನಲ್ಲಿ ಬೌದ್ಧ ಧರ್ಮದ ಬಗ್ಗೆ ಕೇಳಿದ. ಗೌತಮ ಬುದ್ಧನು ಬೋಧಿಸಿದ್ದು ಅಂತ. ನನ್ನ ಪ್ರಕಾರ ಕೊಟ್ಟಿರೋ ಆಪ್ಷನ್ ನೋಡಿದ್ರೆ ಇದಕ್ಕೆ ಸ್ಟಾರ್ ಕೊಡ್ಬೇಕಾಗಿತ್ತು. ಯಾಕೆಂದ್ರೆ ಗೌತಮ ಬುದ್ಧ ಬೋಧಿಸಿದ್ದು ಪ್ರಾಕೃತ ಭಾಷೆಯಲ್ಲಿ ಆತ ತನ್ನ ಬೋಧನೆಗಳನ್ನು ಕೊಟ್ಟಿದ್ದು. ಬಟ್ ಇಲ್ಲಿ ಪ್ರಾಕೃತ ಇಲ್ಲೇ ಇಲ್ಲ ನಿಮ್ಗೆ. ಸಂಸ್ಕೃತದಲ್ಲಿ, ಪಾಲಿಯಲ್ಲಿ, ಕರೌಷ್ಟಿಯಲ್ಲಿ, ಯವನದಲ್ಲಿ ಅಂತ ಕರೀತಾರೆ. ಯವನರು ಅಂತಂದ್ರೆ ಇಂಡೋ ಗ್ರೀಕರು, ನೆನ್ಪಿಟ್ಕೊಳ್ಳಿ. ಇಂಡೋ ಗ್ರೀಕರು ಅಂತಂದ್ರೆ ಯವನರು ಅಂತ ಕೂಡ ಅವ್ರನ್ನ ಕರಿತೀವಿ. ಸಂಸ್ಕೃತದಲ್ಲಿ, ಪಾಲಿಯಲ್ಲಿ, ಕರೌಷ್ಟಿಯಲ್ಲಿ. ಕರೌಷ್ಟಿ ಇದ್ದಿದ್ದು ನಮ್ಗೆ ಇಂಪಾರ್ಟೆಂಟ್ ಎಲ್ಲಿ? ವಾಯುವ್ಯ ಭಾರತ, ಇವತ್ತಿನ ಗಾಂಧಾರ ಮತ್ತೆ ಪೇಶಾವರ್ನ ಈ ಭಾಗದಲ್ಲಿ ಕರೌಷ್ಟಿ ಲಿಪಿ ಇತ್ತು. ಯಾವಾಗಿಂದ ಇತ್ತಿದು? ಅಶೋಕನ ಕಾಲಕ್ಕೆ ಬರ್ತದೆ ನಮ್ಗೆ. ಓಕೆ, ಸೊ ಹಂಗಾರೆ ಪಾಲಿಯಲ್ಲಿ ಬೋಧಿಸಿದ್ದ ಅಂದ್ರೆ ಇಲ್ಲ, ಅವನ ಎಲ್ಲ ಬೋಧನೆಗಳನ್ನ ಪಾಲಿ ಭಾಷೆಯಲ್ಲಿ ಸಂಗ್ರಹ ಮಾಡಲಾಗಿದೆ. ಅವನ ಎಲ್ಲ ಬೋಧನೆಗಳ ಸಂಗ್ರಹ ಇರೋದು ಪಾಲಿ ಭಾಷೆಯಲ್ಲಿ. ಬಟ್ ಅವನು ಬೋಧನೆ ಮಾಡಿದ ಆಗಿನ ಕಾಲಕ್ಕೆ ಯಾವುದು? ಜನಸಾಮಾನ್ಯರ ಭಾಷೆ ಪ್ರಾಕೃತ ಅಥವಾ ಮಾಗಧಿ ಪ್ರಾಕೃತ ಅಂತಾನೂ ಕೂಡ ಕರೀತಾರೆ. ಮಾಗಧಿ ಪ್ರಾಕೃತ ಅಂದ್ರೆ ಸ್ಥಳೀಯವಾಗಿರ್ತಕ್ಕಂಥ ಪ್ರಾಕೃತ. ನಮ್ಮಲ್ಲಿ ಹೆಂಗೆ ಕನ್ನಡ ಅಂತ ಕರೆದ್ರೆ ಉತ್ತರ ಕರ್ನಾಟಕ ಕನ್ನಡ, ಮೈಸೂರು ಕನ್ನಡ, ಹಂಗೆ ಮಂಗಳೂರು ಕನ್ನಡ ಅಂತ ಹೆಂಗ್ ಕರಿತೀವೋ ಹಂಗ ಮಾಗಧಿ ಪ್ರಾಕೃತ ಅಂತ ಕೂಡ ಅದನ್ನ ಕರೀತಾರೆ. ಅದರಲ್ಲಿ ಆತ ಅವುಗಳನ್ನ ವಿಚಾರ ಮಾಡಿಬಿಟ್ಟು ಬೋಧನೆಗಳನ್ನ ಸಲ್ಲಿಸಿದ್ದ. ಹಂಗಾಗಿ ಗೌತಮ ಬುದ್ಧನ ವಿಚಾರದಲ್ಲಿ ಇದು ಇಂಪಾರ್ಟೆಂಟ್ ಆಗತ್ತೆ. ಮತ್ತೆ ನಿಮ್ಗೆ ನೆನ್ಪಿಟ್ಕೊಳ್ಳಿ, ಗೌತಮ ಬುದ್ಧ 6ನೇ ಶತಮಾನದಲ್ಲಿ ಈತ ಜನಿಸಿದಂತವನು. ತಂದೆ ಶುದ್ಧೋಧನ, ಹಾಗಾಗಿ ಮೊದಲ ಬಾರಿಗೆ ತಾಯಿ ಮಾಯಾದೇವಿಗೆ ಜನಿಸಿದವನು. ಮಾಯಾದೇವಿ ಇವನ ಜನನದ 7 ದಿನಗಳಲ್ಲಿ ಮಾಯಾ ಬಿಡ್ತಾಳೆ, ಅಂದ್ರೆ ಸತ್ತೋಗ್ಬಿಡ್ತಾಳೆ.
ಸೊ ಹಾಗಾಗಿ ಇವನನ್ನ ನೆಕ್ಸ್ಟ್ ಸಾಕಿದವರು ಪ್ರಜಾಪತಿ ಗೌತಮಿ ಸಾಕ್ತಾಳೆ. ಗೌತಮಿ ಸಾಕಿದ್ರಿಂದಾನೇ ಇವನಿಗೆ ಗೌತಮ ಅನ್ನುವ ಹೆಸರು ಕೂಡ ಬರುತ್ತೆ. ಸತ್ಯದ ಹುಡುಕಾಟದಲ್ಲಿ ಹೋಗ್ತಾನೆ. ವಾರಣಾಸಿ ಕಾಶಿ ಸಮೀಪದ ಸಾರಾನಾಥದಲ್ಲಿ ಜಿಂಕೆವನದಲ್ಲಿ ತನ್ನ ಮೊಟ್ಟ ಮೊದಲ ಬೋಧನೆಯನ್ನ ಆತ ಕೊಡ್ತಾನೆ. ಧರ್ಮಚಕ್ರ ಪ್ರವರ್ತನ ಅಂತ ಕೂಡ ಕರೀತಾರೆ. ಚತುರ್ ಆರ್ಯ ಸತ್ಯಗಳು ಮತ್ತೆ ಅಷ್ಟಾಂಗ ಮಾರ್ಗವನ್ನ ಬೋಧಿಸಿದವನು. ಏನಿದು ಚತುರ್ ಆರ್ಯ ಸತ್ಯ ಅಂದ್ರೆ 4 ಸತ್ಯಗಳಿರಬೇಕು. ಒಬ್ಬ ಪರಿಪೂರ್ಣ ಮನುಷ್ಯ ಲೋಕವೆಲ್ಲ ದುಃಖ ಮತ್ತೆ ನೋವಿನಿಂದ ಕೂಡಿದೆ ಅನ್ನೋದು ಅರ್ಥಕೊಂಡಿರ್ಬೇಕು. ಎಲ್ಲದಕ್ಕೂ ಕೂಡ ಅತಿ ಆಸೆಯೇ ದುಃಖಕ್ಕೆ ಮೂಲ. ಸಣ್ಣ ಸಣ್ಣ ಆಸೆ ಬಿಟ್ರೆ ಕಷ್ಟ, ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳಿ ನಾವು ಅಯ್ಯ ನನ್ಗೆ ಸರ್ಕಾರಿ ನೌಕರಿನೇ ಬೇಡ ಅಂತ ಅನ್ನಕ್ಕಾಗಲ್ಲ. ಅತಿ ಆಸೆ ದುಃಖಕ್ಕೆ ಮೂಲ ಅಂತ. ಅತಿಯಾದ ಒಂದು ಆಸೆಯಿಂದ ಬಿಡುಗಡೆ ಪಡೆದಾಗಲೇ ನೆಮ್ಮದಿಯ ಬದುಕು ಸಾಧ್ಯ ಅಂತ. ಇನ್ನು ಅಷ್ಟಾಂಗ ಮಾರ್ಗದ ಅನುಸರಣೆ ಆಸೆಯಿಂದ ವಿಮುಕ್ತಿ ಹೊಂದಲಿಕ್ಕೆ ಸಾಧ್ಯ ಅಂತ. ಏನದು ಅಷ್ಟಾಂಗ ಮಾರ್ಗ ಅಂತಂದ್ರೆ ಒಳ್ಳೆಯ ನಡತೆ, ಒಳ್ಳೆಯ ಮಾತು, ಒಳ್ಳೆಯ ನೋಟ, ಒಳ್ಳೆಯ ನೆನಪು, ಒಳ್ಳೆಯ ಪ್ರಯತ್ನ, ಒಳ್ಳೆಯ ಚಿಂತನೆ, ಒಳ್ಳೆಯ ಬದುಕು, ಒಳ್ಳೆಯ ನಿರ್ಧಾರ. ಅಂದ್ರೆ ಟೋಟಲಿ ಸರ್ವತೋಮುಖ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಈ 8 ಫೋಲ್ಡ್ ಪಾತ್ಸ್ ಅಂತ ಕರಿತೀವಿ. ಇಂಥ ಅಷ್ಟಾಂಗ ಮಾರ್ಗಗಳ ಅಧ್ಯಯನ ಇರಬೇಕು ಅಂತ ಹೇಳ್ತಾನೆ. ಸೊ ನೆಕ್ಸ್ಟ್ ಬರೋಣ. 2017 ನಲ್ಲಿ ಕೇಳಿರ್ತಕ್ಕಂತಹ ವೇದಿಕ್ ಸಿವಿಲೈಸೇಷನ್ ನ ಪ್ರಶ್ನೆ. ವೇದ ಕಾಲದಲ್ಲಿ ಕ್ಷೇತ್ರ ಎಂದರೆ ಅಂತ 2016ರ GPSTR ಕೇಳಿ ನೋಡಿ. ನಿರ್ದಿಷ್ಟ ಅಳತೆಯ ಭೂಮಿ ಇದೆ, ತುಂಡು ಭೂಮಿ ಇದೆ, ಸಾಗುವಳಿ ಭೂಮಿ ಇದೆ, ಸಾಗುವಳಿ ಯಾಗದ ಭೂಮಿ ಇದೆ. ಉತ್ತರ ಬಂದ್ಬಿಟ್ಟು GPSTR ನ 17 ಪ್ರಕಾರ ಕ್ಷೇತ್ರ ಎಂದರೆ ಅದು ಸಾಗುವಳಿ ಭೂಮಿ ಅಂದರ್ಥ. ನಿಮ್ಗೆ ಆಲ್ರೆಡಿ ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಬಂದಿರುವಂತ ಪ್ರಶ್ನೆನೆ. ಏನ್ ಕೊಟ್ಟಿದ್ದಾರೆ ನೋಡಿ. ಋಗ್ವೇದ ಕಾಲದಲ್ಲಿ ಆರ್ಯರು ಹಳ್ಳಿಗಳನ್ನ ಪೂಜಿಸ್ತಾ ಇದ್ರು. ಕೃಷಿ ಅವರ ಪ್ರಮುಖ ಕಸಬಾಗಿ ಇಲ್ಲಿ ಕಾಣ್ತಾ ಇತ್ತು. ಇಂಥ ಕಸಬಿನಲ್ಲಿ ಕ್ಷೇತ್ರ ಅಂತಂದ್ರೆ ಅದು ಉಳಿಮೆ ಭೂಮಿಯನ್ನ ಅವರು ಕ್ಷೇತ್ರ ಅಂತ ಕರೀತಾ ಇದ್ರು. ನಿಮ್ಗೆ ಆಲ್ರೆಡಿ ಇದು PUC ಪುಸ್ತಕದಲ್ಲಿ ಪ್ರಕಟ ಆಗಿದೆ. ಸರಳ ವೃತ್ತಿಗಳು, ವ್ಯಾಪಾರವು, ಪ್ರಮಾಣವು ಅಲ್ಪ ಪ್ರಮಾಣದಲ್ಲಿ, ಜಾನುವಾರುಗಳನ್ನ ಸಂಪತ್ತಂತ ಪರಿಗಣಿಸಲಾಗ್ತಾ ಇತ್ತು. ವಸ್ತು ವಿನಿಮಯ ಪದ್ಧತಿ ರೂಢಿಯಲ್ಲಿತ್ತು ಅಂತ ಹೇಳ್ತೀವಿ. ಹಂಗಾಗಿ ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ನಿಮ್ಗೆ GPSTR ಕೇಳಿರ್ತಕ್ಕಂಥ ಪ್ರಶ್ನೆಯ ವೇದಿಕ್ ಸಿವಿಲೈಸೇಷನ್ ನ ಇಂಪಾರ್ಟೆಂಟ್ ಕ್ವಶನ್ಸ್. ನೆಕ್ಸ್ಟ್ ಬರೋಣ ನೋಡಿ. ಅದೇ ವೇದಿಕ್ ಸಿವಿಲೈಸೇಷನ್ ನ ಮತ್ತೊಂದು ಪ್ರಶ್ನೆ ಕೇಳಿದರೆ ಪುರುಷ ಸೂಕ್ತ ಇರುವುದು ಅಂತ 2017ರ GPSTR. ಈ ಪುರುಷ ಸೂಕ್ತ ಇರೋದು ಋಗ್ವೇದದ 10ನೇ ಮಂಡಲದಲ್ಲಿ ಈ ಪುರುಷ ಸೂಕ್ತ ನಮ್ಗೆ ಕಂಡು ಬರುತ್ತೆ. ಯಾಕಂದ್ರೆ ಋಗ್ವೇದದ ಮಂಡಲಗಳನ್ನ ನೋಡ್ತಾ ಹೋದ್ರೆ 9 ಮಂಡಲಗಳು ಒಂದು ರೀತಿ, 10ನೇ ಮಂಡಲ ಆನಂತರದಲ್ಲಿ ರಚನೆ ಆಗಿರ್ತಕ್ಕಂಥದ್ದು ಅಂತ ಹೇಳಲಾಗತ್ತೆ. 10ನೇ ಮಂಡಲದಲ್ಲಿ ಪುರುಷ ಸೂಕ್ತ ಅನ್ನೋದು ಬರುತ್ತೆ. ಓಕೆ, ಅಂದ್ರೆ ನಮ್ಮ ವರ್ಣ ವ್ಯವಸ್ಥೆಗಳು ಜಾತಿ ವ್ಯವಸ್ಥೆಗಳಾಗಿ ಹೇಗೆ ಕನ್ವರ್ಟ್ ಆಯ್ತು ಅಂತ. ಅಂದ್ರೆ ಒಂದು ಶ್ರಮ ವಿಭಜನೆಯ ತತ್ವಗಳು ಮುಂದೆ ಜಾತಿಗಳಾಗಿ ಪರಿವರ್ತನೆಯಾದಂತ ಕ್ರಮವನ್ನ ಈ 10ನೇ ಮಂಡಲ ನಮ್ಗೆ ವಿವರಣೆ ಮಾಡುತ್ತೆ ಅಂತ ಕೂಡ ಹೇಳ್ತಾರೆ. ನೆಕ್ಸ್ಟ್ ನೋಡಿ, ಬ್ರಾಹ್ಮಣಕಗಳು ಇದರ ಒಂದು ಭಾಗ ಅಂತ ಇದೆ. GPST ನನ್ನ ಪ್ರಕಾರ ಇದು ಸ್ಟಾರ್. ಯಾಕಂದ್ರೆ ನಮ್ಮ ಟೆಕ್ಸ್ಟ್ ಬುಕ್ ಪ್ರಕಾರ ಬನ್ನಿ ಸಂಹಿತೆ ಅಂದರೆ ಏನು ಅಂತ ಹೇಳುತ್ತೆ. ಉತ್ತರ ಮಾತ್ರ ಇವನು ಬ್ರಾಹ್ಮಣಕಗಳು ಇದರ ಒಂದು ಭಾಗ ಅಂತ ಕೇಳಿದೆ. ಸಂಹಿತೆ ಅಂತ, ಸಂಹಿತೆ ಅಂದ್ರೆ ಏನು? ಪ್ರಕೃತಿ ಶಕ್ತಿಗಳಿಗೆ ಮೂರ್ತ ರೂಪ ನೀಡಿ ಅವುಗಳನ್ನ ಸುತಿಸುವ ಭಿನ್ನ ಭಿನ್ನ ಛಂದಸ್ಸುಗಳಲ್ಲಿರುವ ಮಂತ್ರಗಳು, ವಿವಿಧ ದೇವತೆಗಳ ಸ್ತೋತ್ರಗಳನ್ನ ಒಳಗೊಂಡಿವೆ. ಯಾವುದು? ಸಂಹಿತೆಗಳು. ಸಂಹಿತೆಗಳು ಬರೋದು ನಮ್ಗೆ ಎಲ್ಲಿ? ಬ್ರಾಹ್ಮಣಕಗಳು ಬರೋದು ನಮ್ಗೆ ಎಲ್ಲಿ ಅಂದ್ರೆ ವೇದಗಳಲ್ಲಿ ಬರ್ತವೆ. ವೇದಗಳ ಮೇಲಿನ ಭಾಷ್ಯಗಳು ಅಂತ ಕರಿತೀವಿ. ಹಂಗಾಗಿ ಅರಣ್ಯಕ ಅಂದ್ರೆ ಏನು ನೋಡ್ಲಿ ಕೊಡಿ. ಅರಣ್ಯಕ ಅಂತಂದ್ರೆ ಸ್ತೋತ್ರಗಳು ಮತ್ತು ಯಜ್ಞಗಳ ಅಂತರಾರ್ಥಗಳನ್ನ ವಿಶದಪಡಿಸುವಂತಹ ಒಂದು ಭಾಗ. ಅಂದ್ರೆ ಒಂದು ಪುಸ್ತಕವನ್ನು ಓದಿದ ಮೇಲೆ ಅನಾಲಿಸಿಸ್ ಬರಿತೀವಲ್ಲ, ಆ ಅನಾಲಿಸಿಸ್ ಅನ್ನ ನಾವು ಅರಣ್ಯಕಗಳು ಅಂತ ಕರಿತೀವಿ. ಅಂದ್ರೆ ಇವನು ಗೃಹಸ್ಥಾಶ್ರಮದ ನಂತರ ವಾನಪ್ರಸ್ಥಾಶ್ರಮದಲ್ಲಿದ್ದಾಗ ಮನುಷ್ಯ ಇವುಗಳ ಮೇಲಿನ ಅಧ್ಯಯನವನ್ನು ಮಾಡಿ ಅವನು ತನ್ನ ಅಂತರಾರ್ಥಗಳನ್ನು ಬಡಿತಾ ಇದ್ದ ಅಂತ ಹೇಳ್ತೀವಿ. ಉಪನಿಷತ್ ಅಂತಂದ್ರೆ ನಿಮಗೆ ಗೊತ್ತು, ವಿಶ್ವದ ಸೃಷ್ಟಿಕರ್ತ ಮನುಷ್ಯನ ಇರುವಿಕೆಯ ಕುರಿತ ತಾತ್ವಿಕ ಜಿಜ್ಞಾಸೆ ಬಹುತೇಕವಾಗಿ ಇವು ಗುರು ಶಿಷ್ಯ ಸಂವಾದದ ರೂಪದಲ್ಲಿ ಬರ್ತವೆ. ಇದಾಯ್ತು. ಇನ್ನು ಶೂದ್ರಕ ನಿಮಗೆ ಗೊತ್ತಿದೆ, ಇವನೊಬ್ಬ ನಾಟಕಕಾರ, ಮೃಚ್ಛಕಟಿಕ ಕೂಡ ಬರೀತಾನೆ, ನಿಮ್ಗೆ ಗುಪ್ತ ಸಾಮ್ರಾಜ್ಯದಲ್ಲಿ ಬರ್ತದೆ. ಹಂಗಾಗಿ ಸಂಹಿತೆ ಅಂದ್ರೆ ಏನು ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ. ಬ್ರಾಹ್ಮಣ ಅಂತಂದ್ರೆ ಇಲ್ಲಿ ಕೊಟ್ಟೆ ನೋಡಿ, ಬ್ರಾಹ್ಮಣಕ. ಬ್ರಾಹ್ಮಣಕ ಅಂದ್ರೆ ಯಜ್ಞ ಆಚರಣೆಯ ವಿಧಿವಿಧಾನಗಳನ್ನ ತಿಳಿಸುವ ವೇದದ ಒಂದು ಭಾಗ. ವೇದದ ಒಂದು ಭಾಗ, ಅದನ್ನ ಬ್ರಾಹ್ಮಣಕ ಅಂತ ಕರಿತೀವಿ. ಇವನಿಲ್ಲಿ ಉತ್ತರ ಕೊಟ್ಟಿದ್ ನಮ್ಗೆ ಯಾವುದು? ಇದು. ಬಹಳಷ್ಟು ಜನ ಇದಕ್ಕೆ ಅವತ್ತು ಸ್ಟಾರ್ ಹಾಕಿದ್ರು, ಸ್ಟೇ ಮಾಡಿದ್ರು, ಆದ್ರೂ ಅದು ಯಾವ ತರ ವೆಕೇಟ್ ಮಾಡಿದ್ರು ಗೊತ್ತಿಲ್ಲ. ಸೊ ಇದಿಷ್ಟು ನಿಮ್ಗೆ ಅರ್ಥಗಳನ್ನ ಕರೆಕ್ಟ್ ಆಗಿ ನಮ್ಗೆ 8ನೇ ಕ್ಲಾಸ್ನ ಪುಸ್ತಕದಲ್ಲೇ ಸ್ಪಷ್ಟವಾಗಿ ಕೊಟ್ಟಿದ್ದಾನೆ. ಇದನ್ನ ನೀವು ನೋಡ್ಕೋಬೇಕು. ನೆಕ್ಸ್ಟ್ ಬೇಡ
ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ, ಸತ್ಯಮೇವ ಜಯತೆ ಈ ಗ್ರಂಥದಿಂದ ಆರಿಸಿಕೊಳ್ಳಲಾಗಿದೆ. 2015 GPSTR. ಇದು ಗ್ರಂಥ ಅಲ್ಲ, ಉಪನಿಷತ್ತಿಂದ, ಮುಂಡಕ ಉಪನಿಷತ್ತಲ್ಲಿ ಸತ್ಯಮೇವ ಜಯತೆ ಬರುತ್ತೆ. ಭಗವದ್ಗೀತೆ, ವೇದಗಳು, ಮಹಾಭಾರತ, ಬಹಳ ಜನರಿಗೆ ವೇದಗಳು ಗೊತ್ತು, 4 ವೇದಗಳು ಪ್ಲಸ್ 4 ಉಪವೇದಗಳ ಬಗ್ಗೆ. ಮಹಾಭಾರತವನ್ನ ಅಂದ್ರೆ ವ್ಯಾಸ ಮಹರ್ಷಿಯವ್ರು ಬರೆದಿರ್ತಕ್ಕಂಥದ್ದು. ಮಹಾಭಾರತದ 17ನೇ ಅಧ್ಯಾಯವೇ ಭಗವದ್ಗೀತೆ. ಬಹಳ ಜನರಿಗೆ ಮಹಾಭಾರತ ಬರೆದವ್ರು ಯಾರು ಅಂದ್ರೆ ಹೇಳ್ತೀರಿ ವ್ಯಾಸ ಅಂತ, ಭಗವದ್ಗೀತೆ ಬರೆದವ್ರು ಯಾರು ಅಂದ್ರೆ ಕೃಷ್ಣ, ಅರ್ಜುನ ಅನ್ನಕ್ ಶುರು ಮಾಡ್ತೀರಿ. ಅದಲ್ಲ, ಮಹಾಭಾರತದ 18 ಪರ್ವಗಳಲ್ಲಿ 17ನೇ ಪರ್ವದಲ್ಲಿ ಬರೋದೆ ಈ ಭಗವದ್ಗೀತೆ. ನೆನ್ಪಿಟ್ಕೊಳ್ಳಿ, 18 ಬರ್ದವನೇ 17 ಬರೆದಿರ್ತಾನೆ. ಅಲ್ಲಿ 2 ಪಾತ್ರ ಅಷ್ಟೇ, ಯಾವುದು ಕೃಷ್ಣ ಮತ್ತೆ ಅರ್ಜುನ ಅನ್ನೋದು 2 ಪಾತ್ರಗಳಷ್ಟೇ. ಓಕೆ, ನೆಕ್ಸ್ಟ್ ಬರೋಣ. ನೋಡಿ, ಕುಶಾನ್ರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ಇಂಪಾರ್ಟೆಂಟ್ ಆಗಿ. ಗಾಂಧಾರ ಕಲೆಯನ್ನ ಇವರ ಆಳ್ವಿಕೆಯಲ್ಲಿ ಪರಿಚಯಿಸಲಾಯಿತು. 2015 GPSTR. ಹರ್ಷ, ಅಶೋಕ, ಕನಿಷ್ಕ, ಚಂದ್ರಗುಪ್ತ ಅಂತಿದೆ. ಉತ್ತರ ಬಂದ್ಬಿಟ್ಟು ಗಾಂಧಾರ ಶಿಲ್ಪಕಲೆ ಬಂದಿದ್ದು ಕನಿಷ್ಕನ ಕಾಲದಲ್ಲಿ. ಯಾಕೆಂತಂದ್ರೆ ಮಹಾಯಾನ ಪಂಥ ಶುರುವಾಗತ್ತೆ. ಸೊ ಈ ಮಹಾಯಾನ ಪಂಥ 4ನೆಯ ಬೌದ್ಧಿಕ ಸಮ್ಮೇಳನದಲ್ಲಿ, ಬೌದ್ಧ ಮಹಾಸಭಾದಲ್ಲಿ ಶುರುವಾಗುತ್ತೆ. ಯಾಕಂದ್ರೆ ಕಾಶ್ಮೀರದ ಕುಂಡಲವನದಲ್ಲಿ ಇದನ್ನ ಮಾಡಿದಾಗ ಈ ಒಂದು ದೊಡ್ಡ ಚರ್ಚೆ ಬರುತ್ತೆ. ಅವಾಗನೇ ಈ ಗಾಂಧಾರ ಕಲೆ ಕೂಡ ಗ್ರೀಕ್ ಮೂಲದ ಕಲೆ. ಇದು ಗ್ರೀಕ್ ಇಂದ ಇದು ಅಫ್ಘಾನಿಸ್ತಾನದ ಭಾಗಕ್ಕೆ ಬರುತ್ತೆ, ಇವತ್ತಿನ ಅಫ್ಘಾನಿಸ್ತಾನದ ಭಾಗಕ್ಕೆ ಬರುತ್ತೆ. ಆ ಅಫ್ಘಾನಿಸ್ತಾನದ ಗಾಂಧಾರ ಪ್ರದೇಶ ಅಂದ್ರೆ ಇವತ್ತಿನ ಏನಂತ ಕರಿತೀವಿ ನಾವು, ಕಂದಾಹಾರ್ ಅಂತ ಕರಿತೀವಿ. ಇವತ್ತದ್ರ ಹೆಸರೇನು, ಕಂದಾಹಾರ್. ಈ ಕಂದಾಹಾರ್ನಲ್ಲಿ ಭಾರತೀಯ ಕಲೆ ಪ್ಲಸ್ ಗ್ರೀಕ್ 2 ಮಿಕ್ಸ್ ಆಗ್ತಾವ. ಭಾರತ ಪ್ಲಸ್ ಗ್ರೀಕ್ ವಾಸ್ತುಶೈಲಿ ಮಿಕ್ಸ್ ಆಗಿ ಹೊರ ಬಂದದ್ದೇ ಈ ಗಾಂಧಾರ ಶಿಲ್ಪಕಲೆ. ಸೊ ಹಂಗಾಗಿ ಗಾಂಧಾರ ಶಿಲ್ಪಕಲೆ ಭಾರತಕ್ಕೆ ಪರಿಚಯಿಸಲಾಯಿತು ಎಜಿಸಿಲಸ್ ಅನ್ನುವಂತಹ ಒಬ್ಬ ವಸ್ತುಶಾಸ್ತ್ರಜ್ಞ, ವಾಸ್ತುಶಿಲ್ಪಿಕಾರ. ಇವನಿಂದಾಗಿನೇ ಇಲ್ಲಿ ಭಾರತೀಯ ಸಂಸ್ಕೃತಿಯ ಕಲೆಗಳಲ್ಲಿ ಬರೀತು. ಅಂದ್ರೆ ಗ್ರೀಕ್ನ ಅಪೋಲೋ ಚಿತ್ರಗಳನ್ನ, ಅಂದ್ರೆ ಅಪೋಲೋ ಮೂರ್ತಿಗಳೇನಿದ್ವು ಗ್ರೀಕ್ನ ದೇವತೆಗಳು, ಆ ಮೂರ್ತಿಯನ್ನ ಅನುಕರಣೆ ಮಾಡೋದ್ರ ಮುಖಾಂತರ ಗಾಂಧಾರ ಶಿಲ್ಪಕಲೆಯನ್ನ ಭಾರತದಲ್ಲಿ ಪರಿಚಯಿಸಲಾಯಿತು ಅಂತ ಕೂಡ ಹೇಳಲಾಗತ್ತೆ. ಹಂಗಾಗಿ ಗಾಂಧಾರ ಕಲೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗತ್ತೆ. ಕನಿಷ್ಕನ ಕಾಲದಲ್ಲಿ ಮಹಾಯಾನ ಪಂಥದ ಮೂಲಕ ಬುದ್ಧ ಪ್ರತಿಮೆಗಳ ರೂಪದಲ್ಲಿ ಸೃಷ್ಟಿಯಾಯಿತು. ಇದು ಗ್ರೀಕ್ ಮತ್ತು ಭಾರತೀಯ ಕಲೆಗಳ ಮಿಶ್ರಣ ಅಂತ ಕರಿತೀವಿ. ಮಾನವ ರೂಪದಲ್ಲಿ ಇಂಪಾರ್ಟೆಂಟ್ ಆಗಿ ನಾವು ಹೇಳೋದಾದ್ರೆ, ಇದನ್ನ ಮಾನವ ರೂಪದಲ್ಲಿ ಹುಟ್ಟಿಕೊಂಡಂತಹ ಒಂದು ಬುದ್ಧನ ಪ್ರತಿಮೆಗಳು, ಅಲ್ಲಿಯವರೆಗೆ ಮಾನವನ ಪ್ರತಿಮೆಗಳ ರೂಪದಲ್ಲಿ ನಾವು ಕೆತ್ತುತ್ತಾ ಇರಲಿಲ್ಲ. ಮಾನವನ ರೂಪ ಕೊಟ್ವಿ ಅಂದ್ರೆ 6 ಪ್ಯಾಕ್ ಬಾಡಿ ತರ ಒಂದು ದೇಹದ ಭಂಗಿಗಳು ಎಲ್ಲ ಅದ್ಭುತವಾಗಿ ಇದನ್ನ ಕೆತ್ತಲಾಯ್ತು. ಅವನ ಮೂರ್ತಿಗಳ ಉಡುಪು ಮತ್ತೆ ಮುಖದ ಸೌಂದರ್ಯವನ್ನ ಕೂಡ ಅದ್ಭುತವಾಗಿ ಮಾಡಿದ್ರು. ಮುಖದ ಮೇಲಿನ ನೆರಿಗೆಗಳಿಂದ ಹಿಡಿದ್ಬಿಟ್ಟು ಮತ್ತೆ ಅವನು ಹಾಕೊಂಡಂತಹ ಶಲ್ಯದಿಂದ ಹಿಡಿದ್ಬಿಟ್ಟು ಎಲ್ಲದನ್ನ ಕೂಡ ಬಹಳ ಅದ್ಭುತವಾಗಿ ಮಾಡಿದ್ರು. ಹಂಗಾಗಿ ಬೂದು ಮತ್ತೆ ಮರಳುಗಲ್ಲಿನ ಬಳಕೆಯನ್ನ ಮಾಡಿ ಮೂರ್ತಿಯ ಹಿಂದೆ ಪ್ರಖರವಾದಂತ ಒಂದು ಪ್ರಭಾವಳಿ, ಒಂದು ಮೂರ್ತಿಯನ್ನ ಬಿಡಿಸ್ತಾರೆ ಅಂದ್ರೆ ಹಿಂದ್ಗಡೆ ಹೆಂಗ್ ಪ್ರಭಾವಳಿಯನ್ನು ಕೊಡ್ತಾರಲ್ಲ, ಆ ಕಲೆ ಕೂಡ ಇಲ್ಲಿ ಪ್ರಚಲಿತಕ್ಕೆ ಬಂತು. ಹಂಗಾಗಿ ತಕ್ಷಶಿಲೆ, ಪೇಶಾವರ್, ಬಮಿಯಾನ್, ಅಫ್ಘಾನಿಸ್ತಾನದ ಬಮಿಯಾನ್ ಮತ್ತೆ ಸ್ವಾತ್ ಕಣಿವೆಗಳಲ್ಲಿ ಈ ಗಾಂಧಾರ ಕಲೆ ಹುಟ್ಟಿ ಭಾರತಕ್ಕೆ ಇದು ಪರಿಚಯವಾಗ್ತಾ ಹೋಯ್ತು. ಅವಾಗ ಭಾರತದಲ್ಲಿ ಯಾವ್ದಿತ್ತು ಅಂತಂದ್ರೆ, ಭಾರತದಲ್ಲಿ ಮಥುರಾ ಶಿಲ್ಪಕಲೆ ಇತ್ತು, ಪ್ಲಸ್ ಅಮರಾವತಿ ಶಿಲ್ಪಕಲೆ ಇತ್ತು. ಈ ಕಲೆಗಳ ಬಗ್ಗೆ ನಿಮ್ಗೆ ವಿಡಿಯೋ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಒಂದು ವಿಡಿಯೋ ಕೊಡ್ತೀನಿ, ನೋಡ್ಕೊಳ್ಳಿ. ಕಂಪ್ಲೀಟ್ ಡೀಟೈಲ್ ಆಗಿ ಅದನ್ನ ಎಕ್ಸ್ಪ್ಲೈನ್ ಮಾಡಿದೀನಿ. ಸೊ ನೆಕ್ಸ್ಟ್ ಬರೋಣ. ನೋಡಿ, ಗುಪ್ತರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಗುಪ್ತರ ಇತಿಹಾಸದ ಪ್ರಶ್ನೆಗಳಿಗೆ ಬಂದ್ರೆ, ಕಾಳಿದಾಸನ ಈ ಕೆಳಗಿನ ಯಾವ ಕೃತಿಗಳಲ್ಲಿ ಮಹಾಕಾವ್ಯ? ನೋಡಿ, 2017 GPSTR ಕರೆಕ್ಟ್ ಆಗಿ ತಿಳ್ಕೊಬೇಕಿದ್ರಲ್ಲಿ ಕಾಳಿದಾಸನ ಯಾವ ಕೃತಿಗಳಲ್ಲಿ ಯಾವುದು ಮಹಾಕಾವ್ಯ ಅಂತ. ಋತು ಸಂಹಾರ, ಮೇಘದೂತ, ಶಕುಂತಲ, ಕುಮಾರ ಸಂಭವ ಎಲ್ಲ ಕಾಳಿದಾಸನೇ ಬರೆದಿರೋದು. ಆದ್ರೆ ಕಾಳಿದಾಸ ಬರೆದಿದ್ದು 3 ನಾಟಕಗಳು. ಯಾವು? 3 ನಾಟಕಗಳು. ಅದರಲ್ಲಿ ಅಭಿಜ್ಞಾನ ಶಾಕುಂತಲ, ಮಾಳವಿಕಾಗ್ನಿಮಿತ್ರ, ವಿಕ್ರಮೋರ್ವಶೀಯ. ಅಭಿಜ್ಞಾನ ಶಾಕುಂತಲ ಗೊತ್ತಲ್ಲ, ಇದು ಶಕುಂತಲೆಯನ್ನ ಮದುವೆ ಆಗಿದ್ದಂತಹ ಒಂದು ಕೃತಿ. ಇದು ಮಾಳವಿಕಾಗ್ನಿಮಿತ್ರ ಅಂದ್ರೆ ನಿಮ್ಗೆ ಶುಂಗರಲ್ಲಿ ಬರ್ತಕ್ಕಂತ ಒಂದು ಇತಿಹಾಸ. ಅಲ್ಲಿ ಅಗ್ನಿಮಿತ್ರ ಹೆಂಗೆ ಮಾಳವಿಕವಂತಕ್ಕಂತ ತನ್ನ ಆಸ್ಥಾನದ ಸಖಿಯ ಮಗಳನ್ನ ಹೆಂಗ್ ಮದುವೆ ಆಗ್ತಾನೆ, ಒಂದು ಲವ್ ಸ್ಟೋರಿ, ಅದು ಮಾಳವಿಕಾಗ್ನಿಮಿತ್ರ. ಜೊತೆಗೆ ವಿಕ್ರಮೋರ್ವಶೀಯ ಇಲ್ಲಿ ವಿಷ್ಣು ಮತ್ತೆ ಲಕ್ಷ್ಮಿಯ ನಡುವಿನ ಒಂದು ವಿವಾಹದ ವಿಚಾರಗಳನ್ನ ನಾಟಕದಲ್ಲಿ ಆತ ಬರಿತಾ ಹೋಗ್ತಾರೆ. ಇನ್ನು ಮಹಾಕಾವ್ಯ ಅಂತಂದ್ರೆ 2 ಮಹಾಕಾವ್ಯಗಳು, ಒಂದು ಕುಮಾರ ಸಂಭವ, ಇನ್ನೊಂದು ರಘುವಂಶ. ಇವು 2 ಮಹಾಕಾವ್ಯಗಳು.
ಮತ್ತೆ ಖಂಡ ಕಾವ್ಯಗಳು ಯಾವುದು ಅಂದ್ರೆ ಮೇಘದೂತ ಮತ್ತೆ ಋತು ಸಂಹಾರ, ಇವೆರಡು ಖಂಡ ಕಾವ್ಯಗಳು ಅಂತ ಕೂಡ ಕರಿತೀವಿ. ಹಾಗಾಗಿ ಕಾಳಿದಾಸನ ಒಟ್ಟು 7 ಕೃತಿಗಳಲ್ಲಿ 3 ನಾಟಕಗಳು ಆಮೇಲೆ 2 ಮಹಾಕಾವ್ಯಗಳು, 2 ಖಂಡ ಕಾವ್ಯಗಳು ಅಂತ ನೀವು ನೆನ್ಪಿಟ್ಕೊಳ್ಳಿ. ಯಾಕೆಂತಂದ್ರೆ ಇದನ್ನ ಆಲ್ರೆಡಿ ನಿಮಗೆ ಕೇಳಿರೋದ್ರಿಂದ ಮತ್ತೆ ಈ ಸರಿ ರಿಪೀಟ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಸೊ ನೆಕ್ಸ್ಟ್ ಬರೋಣ ನೋಡಿ. ಮತ್ತೆ ಗುಪ್ತರ ಬಗ್ಗೆ ಕೇಳಿರೋ ಪ್ರಶ್ನೆ, ಅಲಹಾಬಾದ್ ಸ್ತಂಭ ಶಾಸನವನ್ನ ರಚಿಸಿದವ್ರು ಯಾರು ಅಂತ ಕೇಳಿದಾರೆ. 2017ರಲ್ಲಿ ಅಲಹಾಬಾದ್ ಸ್ತಂಭ ಶಾಸನವನ್ನ ರಚನೆ ಮಾಡಿದ್ದು ಸಮುದ್ರಗುಪ್ತನ. ನೆನ್ಪಿಟ್ಕೊಳ್ಳಿ, ಸಮುದ್ರಗುಪ್ತನ ಒಬ್ಬ ಪ್ರಖ್ಯಾತ ದಂಡನಾಯಕ ಮತ್ತು ಬರಹಗಾರ, ಕವಿ, ಅವನೇ ಹರಿಶೇಣ. ಅವರು ಅಲಹಾಬಾದ್ ಸ್ತಂಭ ಶಾಸನವನ್ನು ಬರೀತಾನೆ. ರವಿಕೀರ್ತಿ ಅಂತ ಕೊಟ್ಟಿದ್ದೀವಲ್ಲ, ಈತ 2ನೇ ಪುಲಕೇಶಿ ಬರ್ತಾನೆ. ಈ 2ನೇ ಪುಲಕೇಶಿಯ ಸಾಧನೆಗಳನ್ನ ಬರೆದದ್ದು ರವಿಕೀರ್ತಿ. ವಸುಸೇನ, ಗುಣಭದ್ರ ಇವರು ಕವಿಗಳು ಅಂತ ಕೂಡ ಹೇಳ್ಬೋದು. ಆದ್ರೆ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ, ಅಲಹಾಬಾದ್ ಇನ್ಸ್ಕ್ರಿಪ್ಷನ್ಸ್ ಬಗ್ಗೆ ಯಾವಾಗ್ಲೂ ಕೇಳ್ತಾನೆ. ಅಲಹಾಬಾದ್ ಇನ್ಸ್ಕ್ರಿಪ್ಷನ್ ಇವತ್ತು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಅಲ್ಲಿ ಇದೆ. ಹಾಗಾಗಿ ಪ್ರಯಾಗ್ರಾಜ್ ಸ್ತಂಭ ಶಾಸನ ಅಂತಾನೆ ಕರೀತಾರೆ. ಇದು ಕೇವಲ ನಿಮ್ಗೆ ಗುಪ್ತರ ಬಗ್ಗೆ ಮಾತ್ರ ಹೇಳಿಲ್ಲ, ಇದು ಅಶೋಕರ ಬಗ್ಗೆ, ಸಮುದ್ರಗುಪ್ತ ಮತ್ತು ಜಹಾಂಗೀರ್ ಮೂವರ ವಿಚಾರಗಳನ್ನು ಕೂಡ ಸ್ತಂಭ ಶಾಸನದಲ್ಲಿ ಕೆತ್ತಲಾಗಿದೆ. ಪ್ರಮುಖವಾಗಿದ್ರ ಸಾಧನೆಗಳು ಸಂಸ್ಕೃತದಲ್ಲಿ ಕೆತ್ತಲಿದ್ದು, ಬಟ್ ಮೂಲತಃ ಸಮುದ್ರಗುಪ್ತನ ಕಾಲದಲ್ಲಿ ಇದನ್ನ ಗುಪ್ತ ಲಿಪಿಯನ್ನ ಅಂದ್ರೆ ಗುಪ್ತರು ಬರೀತಕ್ಕಂತಹ ಒಂದು ಭಾಷೆಯನ್ನ ಆಧರಿಸ್ಬಿಟ್ಟು ಇದನ್ನ ಕೆತ್ತಲಾಗಿತ್ತು ಅಂತ. ಬಟ್ ಈ ಶಾಸನದ ಕುರುಹುಗಳು ನಮ್ಗೆ ಸಿಗೋಕ್ ಶುರುವಾಗಿದ್ದು 1830ರಲ್ಲಿ. ಈ ಶಾಸನದ ಕುರುಹುಗಳನ್ನ ಪತ್ತೆ ಮಾಡ್ತಾ ಹೋಗ್ತಾರೆ. ಒಂದು 58ರವರೆಗೆ ಕಂಪ್ಲೀಟ್ ಆಗಿ ನಡೆಯುತ್ತಿದೆ. ಹಂಗಾಗಿ ಏಷ್ಯಾಟಿಕ್ ಸೊಸೈಟಿಯಲ್ಲಿ ಜೇಮ್ಸ್ ಪ್ರಿನ್ಸಪ್ ಬರ್ತಾನೆ. ಏಷ್ಯಾಟಿಕ್ ಸೊಸೈಟಿಯಲ್ಲಿ ಜೇಮ್ಸ್ ಪ್ರಿನ್ಸಪ್ ನಿರ್ದೇಶಕನಾಗಿದ್ದಾಗ ಈ ಕಂಬದ ಕುರುಹುಗಳನ್ನ ಕಂಪ್ಲೀಟ್ ಆಗಿ ಸಂಗ್ರಹಿಸಿ ಅಲಹಾಬಾದ್ ಸ್ತಂಭ ಶಾಸನ ಒಂದಿತ್ತು, ಅದು ಹೀಗೆ ಇತ್ತು ಅಂತೇಳಿ ಹೇಳಲಾಗತ್ತೆ. ಅದರಲ್ಲಿರ್ತಕ್ಕಂಥ 22 ಸಾಲುಗಳ ಶಾಸನ ಮತ್ತು ಏಕವಾಕ್ಯವನ್ನ ಹೊಂದಿರತಕ್ಕಂಥ ಶಾಸನ, ಸಂಸ್ಕೃತದಲ್ಲಿ ಬರೆಯಲ್ಪಟ್ಟಂತ ಶಾಸನ. ಸೊ ಬಹಳ ಅದ್ಭುತವಾಗಿ ಅದರಲ್ಲಿ ಹೇಳ್ತಾ ಹೋಗ್ತಾನೆ. ಆದ್ರೆ ಹರಿಶೇಣ ಹೆಚ್ಚಿನ ಕಾಲಕ್ಕೆ ಅದು ಸಮುದ್ರಗುಪ್ತನ ಸಾಧನೆಗಳನ್ನ ಇಲ್ಲಿ ವಿವರವಾಗಿ ಹೇಳಲ್ಪಟ್ಟಿತ್ತು ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ನಮ್ಗೆ ಈ ಒಂದು ಅಲಹಾಬಾದ್ ಸ್ತಂಭ ಶಾಸನದ ಬಗ್ಗೆ ಹೇಳ್ಕೊಂಡು ಹೋಗಿದ್ದಾನೆ. ಸೊ ನೆಕ್ಸ್ಟ್ ಬಂದ್ರೆ ನೋಡಿ, ಅದ್ವೈತ ಎಂದರೆ ಅಂತ ಕೇಳಿದರೆ ಮಿಡವಲ್ ಹಿಸ್ಟ್ರಿಯ ಒಂದು ಪ್ರಶ್ನೆ ಇದು. 2017 GPSTR ಅಲ್ಲಿ ಬಂದಿದೆ. ಅದ್ವೈತ ಅಂತಂದ್ರೆ ಆತ್ಮ ಮತ್ತು ಪರಮಾತ್ಮ ಒಂದೇ ಅಂತ ಶಂಕರಾಚಾರ್ಯರು ಮಂಡಿಸಿದಂತಹ ಒಂದು ಅದ್ಭುತವಾದಂತಹ ತಾತ್ವಿಕ ಸಿದ್ಧಾಂತ, ಫಿಲಾಸಫಿ ಅಂತಂದ್ರೆ ಅದು ಅದ್ವೈತ ಸಿದ್ಧಾಂತ. ಮತ್ತೆ ವಿಶಿಷ್ಟ ಅದ್ವೈತವನ್ನ ರಾಮಾನುಜಾಚಾರ್ಯರು ಮಾಡ್ತಾರೆ. ಆಮೇಲೆ ಶಕ್ತಿ ವಿಶಿಷ್ಟ ದ್ವೈತ ಅಂತ ಬರುತ್ತೆ. ಓಕೆ, ಶಕ್ತಿ ವಿಶಿಷ್ಟ ದ್ವೈತವನ್ನ ಮಂಡಿಸಿದವರು ಬಸವಣ್ಣನವರು, ಮತ್ತೆ ದ್ವೈತವನ್ನ ಮಂಡಿಸಿದವರು ಮಧ್ವಾಚಾರ್ಯರು. ಸೊ ಇವರೆಲ್ಲ ಆ ಕಾಲಕ್ಕೆ ಬರ್ತಾರೆ. ಹಂಗಾಗಿ ಇಂಪಾರ್ಟೆಂಟ್ ಆಗಿ ನಾವು ತಿಳ್ಕೋಬೇಕಾಗಿರೋದೇನು, ಅದ್ವೈತದ ಬಗ್ಗೆ ಶಂಕರಾಚಾರ್ಯರು ಬಹಳ ಅದ್ಭುತವಾಗಿ ಹೇಳ್ತಾರೆ. ಆಧ್ಯಾತ್ಮಿಕ ಶಿಸ್ತು ಮತ್ತೆ ಅನುಭವದ ಮಾರ್ಗವಾಗಿತ್ತು ಅಂತ ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಹಿಂದೂ ವೇದಾಂತ ಸಂಪ್ರದಾಯಕ್ಕೆ ಸೇರಿದೆ. ಬೌದ್ಧ ಪರಿಕಲ್ಪನೆಯನ್ನ ಶಂಕರಾಚಾರ್ಯರು ಆ ಕಾಲಕ್ಕೆ ನೀಡಿದ್ದು. ಅಂದ್ರೆ ಬೌದ್ಧ ಪರಿಕಲ್ಪನೆ ಬೌದ್ಧ ಧರ್ಮ ಅಂತಲ್ಲ, ಜ್ಞಾನ ಅಂತ ಕರಿತೀವಿ. ಜ್ಞಾನದ ಪರಿಕಲ್ಪನೆಯನ್ನ ಬಹಳ ಚೆನ್ನಾಗಿ ಮೊದಲು ಹೇಳ್ತಾರೆ. ಇದರ ಮುಖ್ಯ ತತ್ವ ಅಂದ್ರೆ ಬ್ರಹ್ಮನೊಬ್ಬನೇ ಸತ್ಯ, ಉಳಿದ ಜಗತ್ತು ಮಿಥ್ಯಾ ರೂಪವಾದದ್ದು. ಹಾಗಾಗಿ ಜೀವನೂ ಬ್ರಹ್ಮನೇ, ಮತ್ತೆ ಜೀವ ಬ್ರಹ್ಮನಿಂದ ಬೇರೆ ಇಲ್ಲ ಅಂತ. ಬ್ರಹ್ಮ ಮತ್ತೆ ಜೀವ ಎರಡೂ ಒಂದೇ ಅನ್ನುವ ಕಾನ್ಸೆಪ್ಟ್. ನೀವಿದ್ರೆ ಬ್ರಹ್ಮ ಇರ್ತಾನೆ ಅನ್ನುವಂಥದ್ದು. ಜಗತ್ತು ಒಂದು ಮಾಯೆ, ಬ್ರಹ್ಮ ಮಾತ್ರ ಸತ್ಯ. ದೇವರು ಅನ್ನೋದನ್ನ ಮಾತ್ರ ಸತ್ಯವಾಗಿ ಇಟ್ಕೊಳ್ಳಿ, ಉಳಿದಿದ್ದೆಲ್ಲ ನೀವೇಯ ಅಂತ ಹೇಳ್ತಾರೆ. ಹಂಗಾಗಿ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಹೇಳ್ತಾರೆ, ಜನರು ಅಜ್ಞಾನಿಗಳು, ಅವರಿಗೆ ಜಗತ್ತು ಮಾಯೆ ಎಂಬುದು ಗೊತ್ತಿಲ್ಲ, ಬ್ರಹ್ಮನೂ ಸತ್ಯವೆಂಬುದು ಕೂಡ ಗೊತ್ತಿಲ್ಲ ಅಂತ. ಹಂಗಾಗಿ ಜ್ಞಾನ ಮಾರ್ಗದಿಂದ ನಾವು ಪ್ರಪಂಚದ ಮಾಯೆಯನ್ನ ತಿಳಿದು ಪರಮ ಸತ್ಯವಾದಂತ ಬ್ರಹ್ಮನೊಡನೆ ನಮ್ಮ ಜೀವಾತ್ಮವನ್ನ ವಿಲೀನಗೊಳಿಸ್ಬೇಕು ಅಂತ ಹೇಳ್ತಾರೆ. ಆಗ ಮಾತ್ರ ನಮ್ಗೆ ಮೋಕ್ಷ ದೊರೀತದೆ, ಇಲ್ದಿದ್ರೆ ಇಲ್ಲ. ಹೀಗೆ ಶಂಕರರು ಜ್ಞಾನ ಮಾರ್ಗ ಹೇಳ್ತಾರೆ. ಹಂಗಾಗಿ ಜೀವಾತ್ಮನಿಗೆ ಪ್ರತ್ಯೇಕ ಅಸ್ತಿತ್ವ ಇಲ್ಲ ಅಂತ ಪ್ರತಿಪಾದಿಸಿದ ಶಂಕರು ಇದನ್ನೇ ಅಹಂ ಬ್ರಹ್ಮಾಸ್ಮಿ, ತಾನೇ ಬ್ರಹ್ಮ ಅನ್ನೋದನ್ನ ಕೂಡ ಪ್ರಕಟ ಮಾಡ್ತಾ ಹೋಗ್ತಾರೆ. ಹೀಗೆ ಅದ್ಭುತವಾಗಿ GPSTR ನಲ್ಲಿ ನಿಮ್ಗೆ ಏನ್ಷಿಯಂಟ್ ಹಿಸ್ಟ್ರಿಯ ಈ ಅದ್ಭುತವಾದ ವಿಚಾರಗಳನ್ನ ನಿಮ್ಗೋಸ್ಕರ ತಂದಿದ್ದೇನೆ. ಇದರ ಗೆಲುವಿಗೆ ಇನ್ನೊಂದೇ ಮೆಟ್ಟಿಲಿದೆ, ಮರಿಬೇಡಿ. ಹಂಗಾಗಿ ಇತಿಹಾಸ ಪ್ರಶ್ನೋತ್ತರ ಸರಣಿ 2015ರಿಂದ 19ರವರೆಗಿನ ಎಲ್ಲಾ ಪುಸ್ತಕಗಳು ಬರ್ತವೆ, ಮರಿಬೇಡಿ. ಕಾಣ್ತಾರ QR ಕೋಡ್ ನ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಈಗ ಆಲ್ರೆಡಿ ಬಹಳಷ್ಟು ಜನ ಸಹಾಯ ಮಾಡ್ತಾ ಇದ್ದೀರಿ. ಇನ್ನೂ ಉತ್ತಮ ಸಹಾಯಗಳು ಬಂದ್ರೆ ಡಿಜಿಟಲೈಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ಸ್ಟೇ ವಿತ್ ಅಸ್. ರಮೇಶ್, ಥ್ಯಾಂಕ್ ಯು, ಬಾಯ್.